ಓಂ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರ್ಬೇಕು. ಹೇಳ್ದ ನಿನ್ನ ಕಲ್ಕಂತ ರಾತ್ರಿ ಕುತ್ಕೊಂಡು ಓಂ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾನ್ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ಸದಾಶಿವ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮಿ. ಇರುವ ಎಲ್ಲ ಆತ್ಮ ಜ್ಯೋತಿಗಳಿಗೂ ನನ್ನ ಸಾಷ್ಟಾಂಗ ಪ್ರಣಾಮ. ನಮ್ಮ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿ ಆಶೀರ್ವಾದದೊಂದಿಗೆ ಇಂದಿನ ನಮ್ಮ ತತ್ವಬೋಧ ಮನನವನ್ನ ಶುರು ಮಾಡೋಣ. ಹರಿ ಓಂ ತತ್ಸತ್. ಎಲ್ಲ ಆತ್ಮ ಜ್ಯೋತಿಗಳಿಗೂ ಸ್ವಾಗತ ಸುಸ್ವಾಗತ. ನಾನು ಹೋದ್ವಾರ ನಿಮಗೆ ಪರಿಚಯ ಮಾಡಿದೆ ಶೋಭಾ ಅಂತ. ಇವತ್ತು ಜ್ಯೋತಿ ಅಂತ ಒಬ್ರು ಬಂದಿದ್ದಾರೆ. ಜ್ಯೋತಿಯವ್ರಿಗೂ ಸಹ ಆಸಕ್ತಿಯಿಂದ ಬಂದಿದ್ದಾರೆ. ನಾವು ತತ್ವಬೋಧದ 4 ಪ್ರವಚನವನ್ನ ಅವರಿಗೆ ಈಗಾಗಲೇ ಕೊಟ್ಟಿದ್ದೇವೆ. ಈ ತತ್ವಬೋಧದ 4 ಪ್ರವಚನ ಕೊಟ್ಟಿರೋದು ಅಂದ್ರೆ ಅವ್ರ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆದು ಏನಕ್ಕೆ ಏನಕ್ಕೆ ಇಲ್ಲಿ ಬರ್ತೀವಿ, ಏನಕ್ಕೋಸ್ಕರ ನಾವು ಈ ವಿಷಯವಾಗಿ ಇಲ್ಲಿ ನಾವು ಕೂತ್ಕೊಳ್ತೀವಿ, ಆಧ್ಯಾತ್ಮ ಅಂದ್ರೆ ಏನು, ಆಧ್ಯಾತ್ಮದ ಮೂಲ ಚಿಂತನೆ ಯಾಕೆ ಮಾಡ್ಬೇಕು ಅಂತ ರಾಘವ್ ರಾಕೇಶ್ ಅವರೇ ಒಮ್ಮೆ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಎಲ್ಲ ಆತ್ಮಜರಿಗೆ ನಮಸ್ಕಾರ. ಇಲ್ಲಿ ಹೊಸದಾಗಿ ಬಂದಿರೋ ಒಂದು ಗುರುಗಳಿಗೆ ನಮಸ್ಕಾರ. ಇಲ್ಲಿ ಅಂದ್ರೆ ಈ ಅವಕಾಶ ಸಿಕ್ಕಿರೋದಕ್ಕೆ ಅಂದ್ರೆ ಇದು ಜರ್ನಿ ಇದು ನಾವು ಯಾವತ್ತೂ ಯಾವುದೋ ಜನ್ಮದಲ್ಲಿ ಬಿಟ್ಟಿರೋ ಜರ್ನಿನ ಮುಂದುವರಿಸ್ತಾ ಇದೀವಿ ಇಲ್ಲಿ. ಹಾಗಾಗಿ ಇಲ್ಲಿ ಕೆಲವು ಸೆಲೆಕ್ಟೆಡ್ ಪೀಪಲ್ಸ್, ಸೆಲೆಕ್ಟೆಡ್ ಮನಸ್ಥಿತಿಯವರು ಅಷ್ಟೇ ಇಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಗೆ ಈ ಜಾಗ ಸಿಕ್ಕಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಅಭಿನಂದನೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ. ಎರಡನೇದಾಗಿ ನಮಗೆ ಏನಾಗುತ್ತೆ, ಸಹಜವಾಗಿ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದೇ ನಮಗೆ ಯಾವತ್ತೂ ಸಹಜವಾಗಿ ಸಮಸ್ಯೆ ಅನ್ನೋದು ಹೇಗಿದೆ ಅಂತಂದ್ರೆ, ಒಂದ್ ಸಮಸ್ಯೆ ಪರಿಹಾರ ಆದ್ಮೇಲೆ ಅದ್ರ ಜೊತೆ ಇನ್ನೊಂದು ಸಮಸ್ಯೆ ಬರ್ತಾ ಇರುತ್ತೆ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಹುಡುಕ್ತಾ ಹೋದಾಗ ಕೊನೆಗೆ ಮನುಷ್ಯ ಸಾಯೋದು ಸಮಸ್ಯೆ ಹೊರತು ಪರಿಹಾರದಲ್ಲ. ಕೊನೆಗೆ ಅವನು ಒಂದಿಷ್ಟು ಸಮಸ್ಯೆಗಳನ್ನ ಇಟ್ಕೊಂಡೇ ಸಾಯ್ತಾನೆ. ಆದ್ರೆ ಇಲ್ಲಿ ನಾವು ನಮ್ಮ ಈ ಒಂದು ತತ್ವಬೋಧ ತರಗತಿಯಲ್ಲಿ ಸಮಸ್ಯೆ ಯಾರಿಗಿದೆ, ಸಮಸ್ಯೆ ಅನುಭವಿಸ್ತಿರೋನು ಯಾರು ಅನ್ನೋ ಒಂದು ಬಗ್ಗೆ ಅಲ್ಲಿ ನಾವು ಇವತ್ತು ಯೋಚನೆ ಮಾಡ್ತೀವಿ. ಯಾರಿಗಿದೆ ಸಮಸ್ಯೆ, ಪರಿಹಾರ ಏನು ಅಂತ. ಸಹಜವಾಗಿ ನಮ್ಮ ಬದುಕು ಮತ್ತೆ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ನಾವು ದೇವರನ್ನ ನಾವು ಯಾವುದೋ ಸೀಮಿತವಾಗಿ ಅಡುಗೆ ಮನೆಗೋ ದೇವರ ಮನೆಗೋ ದೇವಸ್ಥಾನಕ್ಕೋ ಸೀಮಿತ ಮಾಡಿದೀವಲ್ಲ, ಆ ಸೀಮಿತದಿಂದ ಭಗವಂತನ ಆಚೆ ತರೋ ಪ್ರಯತ್ನ ಇದು. ಎಲ್ಲೋ ಒಂದ್ ಕಡೆ ಸೀಮಿತ ಅಲ್ಲ ಭಗವಂತ, ಸೀಮಿತವಾಗಿ ಇದ್ದಕ್ಕೆ ನಮಗೆ ಕಷ್ಟ ನಷ್ಟಗಳು ಕಾಣಿಸ್ತಾ ಇದೆ. ಸೊ ಭಗವಂತನ ನಾವು ಎಲ್ಲೆಡೆ ನೋಡುವಂತ ಪ್ರಕ್ರಿಯೆ ಶುರು ಮಾಡಿದಾಗ ಸಹಜವಾಗಿ ನಮಗೆ ಸಮಸ್ಯೆಗಳ ನೋಡೋ ದೃಷ್ಟಿಕೋನ ಬದಲಾಗುತ್ತೆ. ಅಂದ್ರೆ ಇಲ್ಲಿ ಬದಲಾಯಿಸಬೇಕಾಗಿರೋದು ಕೇವಲ ದೃಷ್ಟಿಕೋನ ಅಷ್ಟೇನೆ. ಒಂದು ಚಿಕ್ಕ ಕತೆ ತರ ಹೇಳೋದಾದ್ರೆ ಎಕ್ಸಾಂಪಲ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯಾರೋ ಒಬ್ಬ ಮನೇಲಿ ಹೆಂಡತಿಗೆ ಬೈತಾನೆ, ಅದು ಯಾವಾಗ್ಲೂ ಅಡಿಗೆ ಲೇಟಾಗಿ ಮಾಡ್ತೀಯ ಅಂತ ಬೈದ್ನಂತೆ. ನೆಕ್ಸ್ಟ್ ಹೋಗ್ಬೇಕಾದ್ರೆ ಬೆಕ್ಕಡ್ಡ ಬಂತಂತೆ, ಬೆಕ್ಕಿ ಬೈದ್ನಂತೆ. ಬಸ್ ಹೋಗ್ತಂತೆ, ಬಸ್ಸಿ ಬೈದ್ನಂತೆ. ಬಸ್ ಹೋಯ್ತಲ್ಲ ಅಂತ ಡ್ರೈವರಿಗೆ ಬೈದ್ನಂತೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಬಸ್ಸು ಪ್ರಪಾತ ಬಿದ್ದೋಗಿತ್ತಂತೆ. ಆಗ ಅವನು ಹೆಂಡತಿಗೆ, ಅಯ್ಯಪ್ಪ ನನ್ನ ಹೆಂಡತಿ ಒಳ್ಳೆ ಕೆಲಸ ಮಾಡಿದ್ಲು, ಅಡಿಗೆ ಲೇಟಾಗಿ ಮಾಡಿದ್ಲು, ಆ ಬೆಕ್ಕಡ್ಡ ಬಂದು ಒಳ್ಳೆ ಕೆಲಸ ಮಾಡ್ತು, ಅವನು ಯಾರೊಬ್ಬ ಡ್ರೈವರ್ ಮುಂಚೆನೆ ಹೋಗ್ಬಿಟ್ಟ. ಅಂದ್ರೆ ನಮ್ಮ ಅನುಕೂಲ ತಕ್ಕನಾಗೆ ನಾವು ಅನುಕೂಲ ಸಿಂಧು ನಡಕ ಆಡ್ತೀವಿ ಜಗತ್ತಲ್ಲಿ. ನಮಗೆ ಬೇಕಾಗಿರೋದು ಬೇಡವಾಗಿರೋ ಮಧ್ಯೆ ಅನುಕೂಲ ಸಿಂಧುವಾಗಿರ್ತೀವಿ. ಸೊ ಆ ರೀತಿ
ಇಲ್ಲಿ ಕೇವಲ ಬದಲಾಗಬೇಕಾದ್ರೆ ದೃಷ್ಟಿಕೋನವೇ ಹೊರತು ಸಮಸ್ಯೆ ಅಲ್ಲ. ಸಮಸ್ಯೆ ಅದು ಅದರಿಂದ ಹೊರತಾಗಿದೆ. ಅದು ಎಕ್ಸಾಂಪಲ್ ಶೋರೂಮ್ ಅಲ್ಲಿರೋ ಗಾಡಿ ಇದ್ದಂಗೆ ನಮ್ಮ ನೋಡಿ ಆನಂದ ಪಟ್ಟರೆ ಪಡ್ಬೋದು. ನಮ್ದು ಆಗ್ಬೇಕು ಅಂದಾಗ ನಮ್ಗೆ ಅದು ಯೋಗ್ಯತೆ ಇದೆಯಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ EMI ಕಷ್ಟನ ಅನುಭವಿಸ್ಬೇಕಾಗತ್ತೆ. ಅಂತ ಜಗತ್ತ ಸುಲಭವಾಗಿ ಸಾಲ ಸಿಗ್ತಾ ಇದೆ ನಮಗೆ. ಬೆಳಗ್ಗೆ ಎದ್ರೆ ನಮ್ಮ ಸಾಲಗಾರ ಮಾಡಕ್ಕೆ ಸಮಾಜ ಕಾಯ್ತಾ ಇದೆ. ಯಾಕೆಂದ್ರೆ ನಮ್ಗೇನೋ ಆನಂದದ ಅನ್ವೇಷಣೆ ಇದೆ ನಮ್ಮ ಜಗತ್ತಲ್ಲಿ. ನಮ್ಗೆ ಆನಂದ ಬೇಕು ಅಂತ ಇದೆ. ಸೊ ಆನಂದಕ್ಕೆ ಯಾವುದೋ ಯಾರೋ ಒಬ್ಬರು ಅದನ್ನ ಅವಕಾಶ ಬಳಸ್ಕೊಂಡು ಅದನ್ನ EMI ನಿಮಗೆ ಕಾರ್ ತಗೊಂಡ್ರೆ ಆನಂದ ಆಗುತ್ತೆ, ಬೈಕ್ ತಗೊಂಡ್ರೆ ಆನಂದ ಆಗುತ್ತೆ, ಮನೆ ಕಟ್ಟಿದ್ರೆ ಆನಂದ ಆಗುತ್ತೆ ಅಂತ ನಮ್ಮನ್ನ ಈ ರೀತಿ ಲೌಕಿಕವಾಗಿ ನಮ್ಮನ್ನ ಆನಂದವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಅದೇ ಕಷ್ಟ, ಅದೇ ಸಾಲ ತಗೋತೀವಿ, ಮತ್ತೆ ಒದ್ದಾಟಕೊಂಡು ನಾವು ಅಲ್ಲೇ ಮತ್ತೆ ಆ ಮನೆ ಮಾರೋ ಪರಿಸ್ಥಿತಿ ಬರುತ್ತೆ. ಕಾರ್ ಕಿಟ್ಟೋದಾಗ ಆದ್ಮೇಲೆ ಅಂದ್ರೆ ಏನ್ ತಗೊಂಡ್ರು ಕೂಡ, ಒಂದ್ ಕಾರ್ ತಗೊಂಡ್ರು ಕೂಡ ಒಂದ್ 20 ವರ್ಷ ಕಾರ್ ತಗೊಳ್ತೀವಿ ಅಂತ ಅನ್ಕೊಳ್ಳಿ ದುಡ್ದು, ಆ ಕಾರ್ ಮೇಲೆ 15 ದಿನಕ್ಕೆ ವ್ಯಾಮೋಹ ಹೋಗ್ಬಿಡುತ್ತೆ. ಅದ್ಮೇಲೆ ಪ್ರೀತಿ ಹೋಗುತ್ತೆ. ಅದು ಪಡಿಬೇಕಾಗಿರೋ ಮುಂಚೆ ಇದ್ವಂತ ಒಂದು ಅಭಿಮಾನ ಹೋಗ್ಬಿಡುತ್ತೆ. ಸೊ ಯಾವ್ದನ್ನು ಪಡೆದ್ರು ಕೂಡ ಸಂಸಾರ ಆದ್ರೂ ಯಾವ್ದಾದ್ರು ಅಷ್ಟೇ, ನಾವು ಜೊತೆ ಇದ್ದ ಸಿಗ್ಬೇಕಾಗಿರೋ ಪ್ರೀತಿ ಸಿಕ್ಕ ಮೇಲೆ ಇರಲ್ಲ, ಅದು ಕ್ಷೀಣಿಸ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ನಿಜವಾದ ಆನಂದ ಇಲ್ಲ. ಸೊ ಅದಕ್ಕೆ ಆನಂದ ಇಲ್ಲದೆ ಇರೋದಕ್ಕೆ ನಾವು ತೋರಿ ಮರೆ ಆಗ್ತಾ ಇದೆ. ಸೊ ಇಲ್ಲಿ ತೋರಿ ಮರೆ ಆಗೋದನ್ನು ಬಿಟ್ಟು ನಿಜವಾದ ಆನಂದ ಏನು ಅನ್ನೋದನ್ನ ನಾವು ಹುಡುಕ್ಬೇಕಾಗಿದೆ. ಆ ಆನಂದವನ್ನು ಹುಡುಕುವಂತ ಪ್ರಕ್ರಿಯೆನೇ ಈ ಒಂದು ಸತ್ಸಂಗ ಆಗಿದೆ ಅಂತ ಹೇಳ್ತೇನೆ. ಹರಿ ಓಂ. ಬೆಸ್ಟ್ ಆಗಿ ಹೇಳಿದ್ರಿ ರಾಘವ್. ಶೋಭಾ ಅವರೇ, ನೀವು ನಿಮ್ಮ 5 ಇಂದ್ರಿಯಗಳನ್ನ ಕ್ಲಾಸಿಗೆ ಕೊಡ್ಬೇಕು ದಯವಿಟ್ಟು. ಇವರು ಇಲ್ಲಿ ಮಾತಾಡ್ತಿದ್ದಾರೆ, ನಿಮ್ಮ ಮಾತು ಅಲ್ಲಿದೆ. 5 ಇಂದ್ರಿಯ, ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ನಾಲಿಗೆ, ಮನಸ್ಸು, ಮೂಗು, ಚರ್ಮ ಎಲ್ಲ ಇಲ್ಲೇ ಇರ್ಬೇಕು. ಯಾಕೆ ಅಂದ್ರೆ ನಾವ್ ಏನ್ ವಿಡಿಯೋ ಕಳಿಸ್ತೀವಿ ಅದನ್ನ ನೀವು ಕೇಳಿರ್ತಿಲ್ಲ. ಅದನ್ನ ಯಾಕೆ ಇಲ್ಲಿ ಈ ತರ ಶ್ರವಣ ಮನನ ನಿಧಿಧ್ಯಾಸ ಅಂತ ಕರೀತಾರೆ. ಶ್ರವಣ ಅಂದ್ರೆ ನಮ್ಗೆ ಬೇಕಾದಷ್ಟು ಅಂಧಾನುಕರಣೆ ಇದೆ. ಅಂಧಾನುಕರಣೆ ಅಂದ್ರೆ ಏನು? ಪೂಜೆ ಯಾಕೆ ಮಾಡ್ತೀವಿ? ನಮ್ಮ ಅಪ್ಪ ನಮ್ಮಮ್ಮ ಮಾಡ್ತಿದ್ರು, ಪೂಜೆ ಮಾಡ್ತೀವಿ. ದೇವರಿಗೆ ತೆಂಗಿನಕಾಯಿ ಯಾಕೆ ಹೊಡಿತೀವಿ? ನಮ್ಮಪ್ಪ ನಮ್ಮಮ್ಮ ತೆಂಗಿನಕಾಯಿ ಹೊಡ್ತಿದ್ರು, ನಮ್ಮ ಪುರೋಹಿತರು ಹೇಳಿದ್ರು ತೆಂಗಿನಕಾಯಿ. ನೈವೇದ್ಯ ಏನಕ್ಕೆ ಮಾಡ್ತೀವಿ? ನಮ್ಮ ಮನೆಯಲ್ಲಿ ಎಡೆ ಇಡೋದು, ಪೂಜೆ ಮಾಡೋದು ಇದು ಅಭ್ಯಾಸ. ನೈವೇದ್ಯ ಮಾಡ್ತೀವಿ. ನೈವೇದ್ಯ ಮಾಡ್ತೀವಿ. ಮತ್ತೆ ಇನ್ನೇನಕ್ಕೆ ಮಾಡ್ತೀವಿ? ಇಲ್ಲ ನವರಾತ್ರಿಲಿ ಉಪವಾಸ ಮಾಡ್ಬೇಕು, ಮಾಡ್ತೀವಿ. ನಾವು ಇನ್ನೇನೋ ಇದಕ್ಕೊಂದ್ ಸಣ್ಣ ಕತೆ ಹೇಳೋದಂದ್ರೆ, ಅಗಸ ಒಬ್ಬ ಇದ್ನಂತೆ. ಅವನ ಅಗಸ ಯಾವಾಗ್ಲೂ ಒಂದ್ ನಾಯಿನ್ ಕಟ್ಬಿಟ್ಟು ಬಟ್ಟೆ ಒಗ್ಯಕ್ ಹೋಗ್ತಾ ಇದ್ವಿ. ಒಬ್ಬ ಅಗಸ ನಾಯಿನ್ ಕಟ್ಬಿಟ್ಟು ಬಟ್ಟೆ ಒಗ್ಯಕ್ ಹೋಗ್ತಾ. ಒಂದಿನ ಅಗಸ ಸತ್ತು ಹೋದ. ಯಾಕೆ? ಅಗಸನ್ ಮಗ ಏನ್ ಮಾಡ್ದ, ಅಪ್ಪನ್ ಹೆಣ ಎತ್ತಕ್ ಮುಂಚೆ ಹೋಗ್ ನಾಯಿ ತಂದು ಹುಡ್ಕೊಂಡ್ ಬಂದ್ ಕಟ್ಟಾಕ್ದ. ಆ ನಾಯಿನೂ ಸತ್ತೋಗಿತ್ತು, ಯಾವ್ದೋ ಒಂದ್ ನಾಯಿ ಎಳ್ಕೊಂಡ್ ಕಟ್ಟಾಕ್ದ. ಯಾಕೆ ಅಂದ್ರೆ ನಾವಪ್ಪ ಏನೇ ಒಳ್ಳೆ ಕೆಲಸ ಮಾಡೋ ಮುಂಚೆ ನಾಯಿನ್ ಕಟ್ಟಾಕ್ತಿದ್ರು ಅಂತ. ನಾವು ಮಾಡ್ತಾ ಇರೋ ಅಂಧ ಅನ್ಕರಣೆ. ನಮ್ಗೆ ಭಗವಂತ ಅನ್ನೋದು ಏನು ಅಂದ್ರೆ ಅನುಕೂಲ ಸಿಂಧು, ನಮ್ಗೆ ಹೇಗ್ ಬೇಕೋ ಹಾಗೆ. ಅಂದ್ರೆ ಆ ನಾಯಿನ್ ಕಟ್ಟಾಕ್ತಿದ್ದ ಅವ್ರಪ್ಪ ಬೊಗಳ್ತಿದೆ, ಕತ್ತೆ ಓಡೋಗ್ತಿದೆ ಅಂತ. ಕತ್ತೆ ಓಡಾಗತ್ತೆ, ನಾಯಿನ್ ಕಟ್ಟಾಕ್ತಿದ್ರು. ಇವಾಗ ನೋಡಿದ್ರೆ ಅದೇ ಅಭ್ಯಾಸ ಏನಾಯ್ತು, ನಮ್ಮ ಪದ್ಧತಿ ಆಗೋಯ್ತು ಅಲ್ವಾ ಜ್ಯೋತಿಯವರೇ? ನಮ್ಮ ಪದ್ಧತಿ ಆಗೋಯ್ತು. ಈ ಪದ್ಧತಿಯನ್ನ, ಅಂಧಾನುಕರಣೆಯನ್ನ ಮೀರುವಂತದ್ದು ಜಾಗ ಸದ್ಗುರುಗಳ ಶ್ರವಣ ಮನನ ನಿಧಿಧ್ಯಾಸ. ಇಲ್ಲಿ ತತ್ವಬೋಧ ಎಂದರೇನು ಅಂತ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಜ್ಯೋತಿ? ನಿಮ್ಮನ್ನ ಫಸ್ಟ್ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಆಮೇಲೆ ತತ್ವಬೋಧ ಅಂದ್ರೆ ಏನು? ಓಕೆ ಮೇಡಮ್, ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿ ಅಂತ. ನಾನು ಬೆಂಗಳೂರು ನಂದಿನಿ ಲೇಔಟಲ್ಲಿ ವಾಸವಾಗಿದ್ದೀನಿ. ತತ್ವಬೋಧ ಅಂದ್ರೆ ಸರ್ಚ್ ಫಾರ್ ಟ್ರೂತ್, ಅನ್ವೇಷಣೆಯ ಟ್ರೂತ್ ನ ಅನ್ವೇಷಣೆ ಮಾಡುವಂತ ಒಂದು ತತ್ವ. ಅದು ಶಂಕರಾಚಾರ್ಯರು ಹೇಳಿಕೊಟ್ಟಂತದ್ದು. ಅದನ್ನ ತತ್ವಬೋಧ ಅಂದ್ರೆ inner peace, finding happiness within self. We are trying to find the happiness by eliminating the temporary things. ನಮ್ಮ ಆತ್ಮಕ್ಕೆ ನಿಜವಾದ ಸಂತೋಷವನ್ನ ನಾವು ಹುಡುಕುವಂತ ಒಂದು ಪ್ರಯತ್ನ. ಏನ್ ಹೇಳ್ತಾರೆ, ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಗಿಂತ ನಮ್ಮ ನಿಜವಾದ ಒಂದು ಆತ್ಮಕ್ಕೆ ಸಂತೋಷವನ್ನ ಕೊಡುವಂತಹ ಒಂದು ಅನ್ವೇಷಣೆ ಮಾಡೋದನ್ನ ತತ್ವಬೋಧ ಅಂತ ಹೇಳ್ತೀವಿ. ನಂಗೆ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಬರ್ತಿಲ್ಲ ಮೇಡಮ್. ಐ ಆಮ್ ಟ್ರೈಂಗ್ ಟು ಪುಟ್ ಇನ್ ಸಿಂಪಲ್ ವರ್ಡ್ಸ್. ನೋಡಿ ಜೊತೆ ನೀವು ಎಕ್ಸ್ಪ್ಲೈನ್ ಮಾಡೋದು ಏನಿದೆ ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇನ್ನೂ ಒಂದು ಗುಟ್ಟು ಹೇಳ್ತೀನಿ ಇಲ್ಲಿ, ನಮ್ಮ ಎಲ್ಲಾ ಇಂಪ್ರೆಷನ್ಗಳು ಮೇಲ್ಗಡೆ ಏನ್ ಕಾಣ್ತಾ ಇದೆ ಅದು ನಮ್ಗೆ ಇವಾಗ ಗೊತ್ತಾಗಲ್ಲ.
ಇದು ಪ್ರಯಾಣ ಮಾಡ್ತಾ ಮಾಡ್ತಾ ಸಬ್ ಕಾನ್ಶಿಯಸ್ ಇಂಪ್ರೆಷನ್ ನಿಮ್ಗೆ 95% ಇರುತ್ತೆ. ಹೌದು. ಕಾನ್ಶಿಯಸ್ ಆಗಿ ನಮ್ಗೆ 5% ಗೊತ್ತಾಗುತ್ತೆ. ನಾನ್ ಹೇಳ್ಬಲ್ಲೆ, ನಾನ್ ಹೇಳಕ್ ಆಗಲ್ಲ, ನಾನ್ ಇದನ್ನ ಫೇಸ್ ಮಾಡಬಲ್ಲೆ, ಫೇಸ್ ಮಾಡಕ್ ಆಗಲ್ಲ. ಇದೆಲ್ಲ ಬರ್ತಾ 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 ನೀವೇ ಮಾತಾಡಿ ಮಾತಾಡಿ ಇದನ್ನ ನೀವು ತೆಗಿತೀರ. ಇದೇ 10 ಕ್ಲಾಸ್ ಆದ್ಮೇಲೆ, ಇನ್ನೂ 10 ಕ್ಲಾಸ್ ಮುಗಿದ್ಮೇಲೆ ನೀವೇ ಹೇಳ್ತೀರಾ, ಮೇಡಮ್ ನಾನು ಎಷ್ಟು ನಿರಾಳವಾಗಿದ್ದೀನಿ, ನಾನು ಆನಂದವಾಗಿದ್ದೀನಿ ಅಂತ. ಯಾಕಂದ್ರೆ ಇದೆಲ್ಲ ರಾಘವ ರಾಕೇಶ್ ಅವ್ರಿಗಿರ್ಬೋದು, ರಾಜು ಅವ್ರಿಗಿರ್ಬೋದು, ಇವ್ರಿಗೆಲ್ಲರಿಗೂ ನಮ್ಗೆ ಶೀಲಾಮೂರ್ತಿ ಇರ್ಬೋದು, ಇನ್ನು ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಗಾರ್ಡಿಲಿ. ಇಂಥವ್ರನ್ನ ನಮ್ಮನ್ನ ತಿದ್ದಿ ತೀಡ್ತಾ ಇರೋದು ನಮ್ಮ ಸದ್ಗುರುಗಳು. ನಿಮಗ್ ಗೊತ್ತೇ ಇದೆ, ಇವರು ಕಮಲಾ ಕಾರ್ತಿಕ್ ಅವ್ರ ಕೊಲೀಗು. ಸೊ ನಿಮಗ್ ಗೊತ್ತೇ ಇದೆ ನಾವ್ ಹೇಗಾಗ್ಬಿಡ್ತೀವಿ ಅಂದ್ರೆ ಬರ್ತಾ ಬರ್ತಾ ನಮ್ಗೆ ಗೊತ್ತಿರಲ್ಲ, ನಮ್ ಬಾಯಿಂದ ಅಂತ ಪದಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಅಷ್ಟು ಕ್ಲಾರಿಟಿ ಬರುತ್ತೆ, ನಿಮ್ಗೆ ಕ್ಲಾರಿಟಿ ಎಮರ್ಜ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಮಾತಾಡೋ ಪ್ರಯತ್ನ ಐ ಅಪ್ರಿಶಿಯೇಟ್. ನೋಡಿ ಇಲ್ಲಿ ನೀವು ಬರೋವಾಗ ನಿಮ್ಮ ಟೈಮ್, ಇಟ್ಸ್ ಓನ್ಲಿ ವಾಟ್ ವಿ ನೀಡ್, ಯುವರ್ ಟೈಮ್, ಅಂಡ್ ಇದನ್ನ ಕೇಳ್ಕೊಂಬರೋದು. ಎರಡೇ ಕ್ರೈಟೀರಿಯಾ. ನೀವು ಇದನ್ನ ತಿನ್ನೋದ್ ಬಿಡ್ಬೇಕು, ಇದನ್ ಮಾಡೋದ್ ಬಿಡ್ಬೇಕು, ಅಥವಾ ಈ ವ್ರತ ಮಾಡ್ಬೇಕು, ಈ ತಣ್ಣೀರ್ ಸ್ನಾನ ಮಾಡ್ಬೇಕು, ಈ ತೆಂಗಿನಕಾಯಿ ಉಳಿಸ್ಬೇಕು, ಇಷ್ಟು ಸುತ್ತಬೇಕು ಅಂತಿಲ್ಲ. ನೀವೇ ಇದನ್ನ ಕೇಳ್ತಾ ಕೇಳ್ತಾ ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಒಂದಿನ ನಿಮ್ಗೆ ಅರ್ಥ ಆಗುತ್ತೆ, ನಾನು ಇಷ್ಟೊಂದು ಕರ್ಮ ಕಳೀತಲ್ಲ, ಇಷ್ಟೊಂದು ಆರಾಮಾಗಿದ್ದೀನಿಲ್ಲ ಅಂತ ನಿಮ್ಗೆ ಅದೊಂಥರ ಬೀಜವು ಅಂತ ಆಗುತ್ತೆ ತಲೆಗೆ. ಆಗೋ ಪರಿಸ್ಥಿತಿಗೋಸ್ಕರ ನಿಮ್ಮ ಕಮಿಟ್ಮೆಂಟ್ ತುಂಬಾ ಮುಖ್ಯ. ಅದಕ್ಕೋಸ್ಕರ ಆದಷ್ಟು ತಲೆ ಮೇಲೆ ಸೂರಿರ್ಲಿ, ರೂಮಲ್ಲಿ ಕೂತ್ಕೊಳ್ಳಿ, ಭಗವಂತನ ಪೂಜೆ ಮಾಡೋ ತರ ಕೂತ್ಕೊಳ್ಳಿ. ತಲೆ ಮೇಲೆ ಒಂದು ಮನೆಯಲ್ಲಿ ರೂಮಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಳ್ಳಿ, ಭಗವಂತನ ಪೂಜೆ ಮಾಡೋ ತರ ಈ ಒಂದು ಸಮಯನ ಭಗವಂತನ ಪೂಜೆಗೋಸ್ಕರ ಮೀಸಲಿಟ್ಟು ಆಯ್ತು. ಕಮಿಟೆಡ್ ಆಗಿ ಎಲ್ಲೋ ಆ ಟೈಮಲ್ಲಿ ಎಲ್ಲೋ ಹೋಗ್ಬಿಟ್ಟೆ, ಎಲ್ಲೋ ಮಾಡ್ಬಿಟ್ಟೆ, ಇದನ್ನ ಕೇಳಲಿಲ್ಲ, ಆತರ ಎಲ್ಲ ದಯವಿಟ್ಟು ನಿಮ್ಗೆ ಗೊತ್ತಾಗತ್ತೆ ಬರ್ತಾ ಬರ್ತಾ. ಒಂದ್ 4 ಕ್ಲಾಸ್ ಆಗ್ಲಿ, ನೀವೇ 4-5 ಕ್ಲಾಸ್ ಅಟ್ಲೀಸ್ಟ್ ಡೈಲಿ ಗೊತ್ತಾಗತ್ತೆ ನಿಮ್ಗೆ. ಅವಾಗ ನಮ್ಗೆ ಹೆಂಗ್ ಅನ್ಸುತ್ತೆ ನೋಡಿ, ನಾನು ಗುರುಗಳ ಮನೇಲಿ ಇದ್ದೆ ಬೇರೆ, ಆ ಟೈಮ್ಗೆ ನಾವು ಬಂದ್ ಕೂತ್ಕೊಂಡ್ಬಿಡ್ಬೇಕು. ನಮ್ ಟೈಮ್ ನಾವು ಬಂದ್ ಕೂತ್ಕೊಂಡ್, ಅದ್ ಹೇಗೆ ನಮ್ ಸಂಕಲ್ಪ ಹೇಗಾಗುತ್ತೆ ಅಂದ್ರೆ ನಾವೇನು ಎಫರ್ಟೇ ಹಾಕಲ್ಲ, ಕ್ಲೀನ್ ಆಗಿ ಆ ಟೈಮ್ ಕರೆಕ್ಟ್ ಆಗಿ ಬಂದ್ ಕೂತ್ಕೊಳ್ಳೋ ಹಂಗ್ ಮಾಡುತ್ತೆ. ಇದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್. ಇಟ್ ಇಸ್ ನಥಿಂಗ್, ಯಾವುದು ಔಟ್ ಆಫ್ ಬಾಕ್ಸ್ ಮಾತಾಡ್ತಾ ಇಲ್ಲ, ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ. ಇದು ಖಂಡಿತವಾಗ್ಲೂ ಸತ್ಯ. ಶೋಭಾ ಅವರು ನನ್ನನ್ನ 5 ದಿನ ನನ್ನ ಜೊತೆ ಇದ್ರು. ಅವ್ರನ್ನ ಕೇಳಿ, ಪ್ರತಿಯೊಂದು ಕೆಲ್ಸಾನು ಎಷ್ಟು ನೀಟಾಗಿ ಆಗತ್ತೆ. ಗುರುಗಳ ಮುಂದೆ ಕೂತ್ಕೊಳ್ಳೋದು ಅನ್ನೋದು ಇಂಥ ಸುಕೃತ. ಮತ್ ಅವರು ಇದಾದ್ರೆ ಅವ್ರ ಪ್ರವಚನ ಕೇಳಿದಿರ ಶೋಭಾ? 4 ಪ್ರವಚನ ಕೇಳಿದ್ದೀರಾ? ನೀವ್ ಹೇಳಿ, ತತ್ವಬೋಧ ಎಂದರೇನು ನೀವ್ ಹೇಳಿ. ಓಕೆ, ಮತ್ತೆ ಕಂಟಿನ್ಯೂ ಮಾಡೋಣ ಜೊತೆ, ಮತ್ತೆ ಕಂಟಿನ್ಯೂ. ಹಾ ಹೇಳಿ. ನಮಸ್ತೆ ಮೇಡಮ್, ನನ್ನ ಹೆಸರು ಶೋಭಾ ಅಂತ. ನಾವು ಬಳ್ಳಾರಲ್ಲಿ ಇರ್ತೀವಿ. ಹೊಸಬ್ರಿಗೆ ತತ್ವಬೋಧ ಅಂದ್ರೆ ಸತ್ಯದ ಕಡೆ ಅನ್ವೇಷಣೆ ಮಾಡೋದು ಮೇಡಮ್. ಹೌದು, ಕರೆಕ್ಟ್. ಸತ್ಯದ ಕಡೆ ಅನ್ವೇಷಣೆ ಮಾಡೋದು. ನಾವು ಯಾವ್ದೇ ಇದ್ರು ಹೊಸದ್ರ ಬಗ್ಗೆ ಅನ್ವೇಷಣೆ ಮಾಡ್ಕೊಂತ ಹೋದಂಗೆಲ್ಲ ನಮ್ಗ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿರಲ್ಲ. ಅದ್ರ ಬಗ್ಗೆ ನಾವು ಶೋಧನೆ ಮಾಡ್ಕೊಂತ ಹೋಗೋದೇ ತತ್ವಬೋಧದ ಉದ್ದೇಶ ಇರ್ತದೆ. ಕರೆಕ್ಟ್. ಯಾವುದರ ತತ್ವವನ್ನ ತಿಳ್ಕೊಳ್ತಿದೀವಿ ಜ್ಯೋತಿ ಅವರೇ? ಆತ್ಮಾತ್ಮ ನಮ್ ಮನುಷ್ಯನ ಕಂಟ್ರೋಲ್ ಮಾಡ್ಕೊಳ್ಳೋದು. ಅಲ್ಲ, ಯಾವುದರ ತತ್ವ ಶೋಭಾ? ಯಾವುದರ ತತ್ವ ತಿಳ್ಕೊಳ್ಳಿ. ಅಷ್ಟು ಈ ಶೋಭಾ ಜ್ಯೋತಿ ಅವ್ರು ಹೇಳಿ. ಶೋಭಾ ತಿಳ್ಕೊಳ್ಳಿ, ಯಾವುದರ ತತ್ವ ತಿಳ್ಕೊತಿದೀವಿ ಜ್ಯೋತಿ ಅವರೇ ನಾವು? ಅನ್ಮ್ಯೂಟ್. ಜೀವನದ ತತ್ವದ ಬಗ್ಗೆ ತಿಳ್ಕೊತಾ ಇದೀವಿ. ಜೀವನದ ತತ್ವ ಅಲ್ವಲ್ಲ? ಆತ್ಮಾನ್ವೇಷಣೆ. ಆತ್ಮಾನ್ವೇಷಣೆ ಇದು ದೊಡ್ಡ ಪದ. ಯಾರ ಬಗ್ಗೆ ತಿಳ್ಕೊತಿದೀವಿ? ನಮ್ಮ ಬಗ್ಗೆನೆ. ಯಾರ ಬಗ್ಗೆ ತಿಳ್ಕೊತಿದೀವಿ? ನಮ್ಮ ಒಂದು ಆತ್ಮದ ಬಗ್ಗೆ ತಿಳ್ಕೊತಾ ಇದೀವಿ. ಸರ್, ಯಾರ ಬಗ್ಗೆ ತಿಳ್ಕೊತಾ ಇದೀವಿ? ತತ್ವಬೋಧದಲ್ಲಿ ಯಾರ ಬಗ್ಗೆ ತಿಳ್ಕೊತಾ ಇದೀವಿ ಪುಟ್ಟರಾಜು ಸರ್? ಅನ್ಮ್ಯೂಟ್ ಮಾಡಿ.
ಪುಟ್ಟರಾಜು ಸರ್, ಪುಟ್ಟರಾಜು ಸರ್, ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಆಗಿದ್ದೀರಾ, ಅನ್ಮ್ಯೂಟ್ ಮಾಡಿ. ಈಗ ತತ್ವ ಅನ್ನೋದು ಒಂದು ಪ್ರಿನ್ಸಿಪಲ್ ಮೇಡಮ್. ಹಾ ನಾವು ಏನ್ ತಿಳ್ಕೊಬೇಕು ಅದೊಂದು ಪ್ರಿನ್ಸಿಪಲ್ ಇಟ್ಕೋಬೇಕು. ಸೊ ಹಾ. ಕೆಲವು ವಿಷಯಕ್ಕೆ ಒಂದೊಂದು ತತ್ವ ಇರ್ತದೆ, ಹಾ ಆ ತತ್ವದ ಆಧಾರದ ಮೇಲೆ ಅದು ರನ್ ಆಗುತ್ತೆ. ಹಾ ಸೊ ಹಾಗೇನೆ ಇಲ್ಲಿ ಆತ್ಮ ವಿಚಾರ ಬಂದಾಗ ಅದಕ್ಕೊಂದು ತತ್ವ ಇದೆ. ಆ ತತ್ವದ ಆಧಾರದ ಮೇಲೆ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಡೀತಕ್ಕಂತ ವಿಚಾರಗಳು ನಾವು ಮನನ ಮಾಡ್ಕೊಂಡಾಗ, ಪ್ರತಿನಿತ್ಯ ಅಭ್ಯಾಸ ಮಾಡಿದಾಗ ಆ ಬೋಧ ನಮ್ಗೆ ಏನಾಗುತ್ತೆ, ನಮ್ಗೆ ಆತ್ಮನ ಒಂದು ಪರಿಚಯಕ್ಕೆ ಸೂಕ್ಷ್ಮ ಆಗುತ್ತೆ. ಸೂಕ್ಷ್ಮ ಅಂದ್ರೆ ಸುಲಭ ಆಗುತ್ತೆ. ಓಕೆ ಸರ್, ಸರಿ, ಅರ್ಥ ಆಯ್ತು. ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ನೀವು ಮಾತಾಡ್ಲಿ ಅಂತ. ಶೀಲಾ ಅವರೇ, ಹೇಳಿ ಮೇಡಮ್. ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಶೀಲಾ ಅವರೇ? ಈ ಸೃಷ್ಟಿಯ ಮೂಲ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದೇ ತತ್ವಬೋಧ ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಈ ಸೃಷ್ಟಿ ಹೇಗಾಯ್ತು, ಈ ನಾನು ಅನ್ನೋದು ಹೇಗ್ ಬಂದೆ, ಈ ಪ್ರಪಂಚದಲ್ಲಿ ಹೇಗ್ ಬಂದೆ. ಪದ ಇದೆ, ನಾನು, ನನ್ನ ಬಗ್ಗೆ ತಿಳ್ಕೊಳ್ಳೋದೆ ತತ್ವಬೋಧ. ತತ್ವಬೋಧ. ರೈಟ್, ಆನ್ಸರ್ ಇಸ್ ರೈಟ್. ಇದು ನಾನು. ಆಕ್ಚುಲಿ ನಾವು ಒಂದು ಟಿವಿ ತಗೊಂಡ್ರೆ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ, ಕರೆಕ್ಟಾ? ನಾವೊಂದು ವಾಚ್ ತಗೊಂಡ್ರೆ ಅದಕ್ಕೆ ಇವಾಗ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ, ಕರೆಕ್ಟಾ? ನಿಮಗ್ ಯೂಸರ್ ಮ್ಯಾನ್ಯುಯಲ್ ಇತ್ತಾ? ಇದು ಮಾಡಿದ್ರೆ ಇದಾಗತ್ತೆ, ಹೀಗ್ ತಲೆ ಹೊಡ್ಕೊಂಡ್ರೆ ಹೀಗ್ ತಲೆ. ಒಂದು ಕಾರ್ ಡ್ರೈವಿಂಗ್ಗೆ ನಾವು ಡ್ರೈವಿಂಗ್ ಕಲಿಬೇಕು ಫಸ್ಟ್. ಲೆಫ್ಟ್ ಯಾವ್ದು, ರೈಟ್ ಯಾವ್ದು, ಗೇರ್ ಹೇಗ್ ಹಾಕ್ಬೇಕು, 5 ಗೇರ್ಸ್ ಇದೆಯಾ, ರೇರ್ ಹೇಗ್ ಹಾಕ್ಬೇಕು, ರಿವರ್ಸ್ ಹೇಗ್ ತೆಗಿಬೇಕು, ಸಿಗ್ನಲ್ ಹೇಗ್ ತೋರಿಸ್ಬೇಕು, ನಾವು ಕಲಿಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಜೀವನ ಅನ್ನೋದನ್ನ ಯಾರು ಹೇಳ್ಕೊಡಲ್ಲ. ಹೇಳ್ಕೊಡ್ತಾರಾ? ಅನುಕರಣ ಪದ್ಧತಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬಂದ್ವಿ ಅಲ್ವಾ? ಕರೆಕ್ಟ್ ತಾನೆ? ಅನುಕರಣ ಪದ್ಧತಿ. ಈಗ ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಆಗಬಹುದು ರಾಘವ್ ಅವರೇ? ಇದರಿಂದ ಪ್ರಯೋಜನ ಏನಾಗ್ಬೋದು ರಾಘವ್ ಅವರೇ? ಈಗ ಪ್ರಯೋಜನ ಅಂತ ಅಂದ್ರೆ ಈಗ ನಾವು ಒಂದು ಕಾಯಿಲೆಗೆ ಅಂತ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಅದ್ರ ಮೂಲಕ್ಕೆ ಮೆಡಿಸಿನ್ ಕೊಡ್ತಾರೆ. ನಾವೇನ್ ಮಾಡ್ತಿದೀವಿ, ಬರೀ ಆಚೆಗೆ ಮೆಡಿಸಿನ್ ಹಚ್ಕೊಂಡು ಬರ್ತಾ ಇದೀವಿ. ಸೊ ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಅಂತ ಮಾಡಿಸಿದಾಗ ನಿಜವಾಗ್ಲೂ ಏನಕ್ಕೆ ಅಂತ ಗೊತ್ತಾಗೋದು ಎಕ್ಸ್ರೇ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗತ್ತೆ, ಓಕೆ ಸಮಸ್ಯೆ ಇಲ್ಲಿದೆ ಅಂತ ಹೇಳಿ. ನಾವು ಇದುವರೆಗೂ ಬರೀ ಮೇಲ್ಮೇಲಕ್ಕೆ ನಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ಕೋತಾ ಇದ್ದೀವಿ. ಸೊ ಮೂಲಕ್ಕೆ ಇಳಿದು ನಾವು ಅದಕ್ಕೆ ಶುಶ್ರೂಷೆ ಮಾಡಿದಾಗ ಸಹಜವಾಗಿ ನಮಗೆ ಬರೋ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಅಂದ್ರೆ ಬೇರು ಚೆನ್ನಾಗಿರ್ಬೇಕು. ಸೊ ಇಲ್ಲಿ ಬೇರಿನ ಕೆಲಸ ತುಂಬಾ ಚೆನ್ನಾಗಿ ನಡೆಯುತ್ತೆ. ಸೊ ಬೇರಿನ ರಕ್ಷಣೆ ಚೆನ್ನಾಗಾದ್ರೆ ಆಟೋಮೆಟಿಕಲಿ ಒಳ್ಳೆ ಫಲ ಬರುತ್ತೆ. ನಾವು ಬರೀ ಫಲಕ್ಕೆ, ಮಾವಿನ ಹಣ್ಣಿಗೆ ನಾವು ಜೋತ್ ಬಿದ್ದು ಮಾವಿನ ಹಣ್ಣಿಗೆ ನಾವು ಶೃಂಗಾರ ಮಾಡ್ತಾ ಇದೀವಿ, ಮಾವಿನ ಹಣ್ಣಿಗೆ ನಾವು ನೀರ್ ಹಾಕ್ತಾ ಇದೀವಿ. ಆದ್ರೆ ನಾವು ನೀರ್ ಹಾಕ್ಬೇಕಾಗಿದ್ದು ಬೇರಿಗೆ. ಯಾವತ್ತು ನಾವು ಬೇರೆ ನೀರ್ ಹಾಕ್ತೀವಿ, ಬರೀ ಮಾವಿನ ಹಣ್ಣು ಶೃಂಗಾರ ಮಾಡ್ತೀವಿ, ಎಲೆಗಳಿಗೆ ಶೃಂಗಾರ ಮಾಡ್ತೀವಿ, ಅವತ್ತು ಮರ ಬಿದ್ದೋಗುತ್ತೆ. ಸೊ ಇಷ್ಟ ದಿನ ಪ್ರಪಂಚ ನಮ್ಗೆ ಬರೀ ಮಾವಿನ ಹಣ್ಣು ತೋರ್ಸ್ಕೊಂಡು ಓಡಾಡ್ತಾ ಇದೆ, ಬೇರ್ ತೋರ್ಸೇ ಇಲ್ಲ ನಮಗೆ. ಸೊ ಈ ಬೇರನ್ನು ಹುಡ್ಕೋ ಪ್ರಯತ್ನನೇ ಈ ತತ್ವಬೋಧ. ವೆರಿ ಗುಡ್. ಸೊ ಊರ್ಧ್ವರೂಪಂ ಅಧಃಶಾಖ, ಊರ್ಧ್ವಮುಖಂ ಅಧಃಶಾಖ ಅಂತ ನಮ್ಗೆ ಆಕ್ಚುಲಿ ನಮ್ ಬೇರು ಇಲ್ಲಿದೆ. ನಮ್ ಬೇರು ಇಲ್ಲಿದೆ. ಆಕ್ಚುಲಿ ಗಿಡಕ್ಕೆಲ್ಲ ಏನಿರುತ್ತೆ, ಕೆಳಗಡೆ ಇರುತ್ತೆ ಬೇರು, ಅಲ್ಲಿ ನೀರ್ ಹಾಕ್ತೀವಿ ನಾವು. ಇದಕ್ಕೆ ಬುದ್ಧಿ ಹೇಳಲ್ಲ. ಲೋಕದಲ್ಲಿ ವ್ಯವಹಾರಕ್ಕೋಸ್ಕರ ಕಾಲೇಜ್ಗೆ ಹೋದೆ, ಓದ್ದೆ, ನಾನ್ ಸಕ್ಸಸ್ಫುಲ್ ಆದೆ, ಈ ಸಂಬಳ ತಗೊಂಡೆ, ಅವಾಗ ಸಮಾಜ ಏನಂತೆ, ಯು ಆರ್ ಎ ಸಕ್ಸಸ್ಫುಲ್ ಪರ್ಸನ್, ಯು ಆರ್ ಎ ಸಕ್ಸಸ್ಫುಲ್ ಪರ್ಸನ್ ಸಮಾಜದ ಮುಂದೆ. ಆದ್ರೆ ನನಗೆ ನಾನು ಒಳಗಡೆ ನಾನ್ ಯಾರು ಅನ್ನುವ ಪರಿಪೂರ್ಣವಾದ ಜ್ಞಾನ ಇಲ್ಲ ಅಲ್ವಾ? ಇದ್ಯಾ? ಗೊತ್ತಿತ್ತಾ ನಾನು ಯಾರು ಅಂತ? ನಿಮಗ್ ಗೊತ್ತಾ ಶೋಭಾ ನಾನು ಯಾರು ಅಂತ? ಇಲ್ಲ, ಗೊತ್ತಿಲ್ಲ. ಆದ್ರೆ ಗುರುಗಳು ಒಂದ್ ಹೇಳ್ತಾರೆ, ಇಲ್ಲಿ ನಮ್ ಶ್ಲೋಕ, ನಾವ್ ಅದನ್ನ ಹೇಳಲೇಬೇಕು. ನಾನೆಂಬುದು ನಾನಲ್ಲ. ರಾಘವ್ ಹೇಳಿ. ಈ ದೇಹ ಮನ ಬುದ್ಧಿ ಸಚ್ಚಿದಾನಂದ ಆತ್ಮ ಶಿವನಾನು ನಾನೇ ಶಿವೋಹಂ ಶಿವೋಹಂ. ಹಾಗಾದ್ರೆ ನಾನು ಅಂದ್ರೆ ಯಾರು? ನೀವು ನಿಮ್ ಬಗ್ಗೆ ಹೇಳಿ ಜ್ಯೋತಿ, ನೀವು ನಿಮ್ ಬಗ್ಗೆ ಹೇಳಿ. ನಾನು ಅನ್ನೋದ್ ಬಗ್ಗೆ ಹೇಳಿ.
ಅನ್ಮ್ಯೂಟ್ ಅನ್ಮ್ಯೂಟ್ ಅನ್ಮ್ಯೂಟ್. ನಾನ್ ಏನು ಅನ್ನೋದು ಇನ್ನೂ ನಾನು ಅರ್ಥಕೊಂಡಿಲ್ಲ. ಅದನ್ನ ಅರಿಯೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಒಳಗಡೆ ಇರುವಂತಹ ಏನು ಗಿಲ್ಟು, ರಿಸೆಂಟ್ಮೆಂಟ್ ಅದನ್ನೆಲ್ಲ ಒಳಗಡೆ ಹಂಗೆ ಹೂತ್ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೆ ಜೀವನ. ಆ ಆ ಆ ಒಳಗಡೆ ಇರುವಂತಹದನ್ನೆಲ್ಲ ಬಿಟ್ಟು ಇವಾಗ ಜ್ಯೋತಿ ನಾನ್ ಹೇಳ್ತಾ ಇರೋದು ದಟ್ ಇಸ್ ಆಲ್ ಅನದರ್ ಪಾರ್ಟ್. ವಾಟ್ ಐ ಆಮ್ ಆಸ್ಕಿಂಗ್ ಯು, ಇವಾಗ ನಾನ್ ನಿಮ್ಮನ್ನ ಜ್ಯೋತಿ ನೀವ್ ಯಾರು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನಿಮ್ ಬಯೋಡೇಟಾ ಹೇಳ್ತೀರಾ ಅಲ್ವಾ? ಹೌದು. ಹೇಳಿ, ನೀವ್ ಯಾವ ತರ ಹೇಳ್ತೀರಾ ಅದಕ್ಕೆ? ನೀವು ಇಂಥವರ ಮಗಳು, ಇಂಥವರ ಹೌದು. ಹೆಣ್ಣು, ಹೌದು, ಇಂತ ಅಲ್ವಾ? ಇಂತ ಕಡೆ ಹುಟ್ಟಿದೆ, ಇಂತ ಕಡೆ ಓದಿದೆ, ಅಲ್ಲಿಂದ ಬಂದೆ. ಯೂಶಲಿ ಯಾವ ಹೌದು. ತರ ಹೇಳ್ತಿರಲ್ಲ ಅದು ಹೇಳ್ತಾ ಇರೋದು ಯಾರ್ದು ಐಡೆಂಟಿಟಿ? ಅದು ನನ್ನ ಒಂದು ಎಕ್ಸ್ಟರ್ನಲ್ ಐಡೆಂಟಿಟಿ. ಇನ್ನರ್ ಐಡೆಂಟಿಟಿ. ದೇಹದ ಹಾ. ಐಡೆಂಟಿಟಿ, ಆಧಾರ್ ಕಾರ್ಡ್ ಹೌದು. ಹೇಳ್ತಾ ಇದ್ದೀರಾ, ಕರೆಕ್ಟಾ? ಹೌದು ಹೌದು ಹೌದು. ಶೋಭಾ ನೀವೇನ್ ಹೇಳ್ತಿದ್ದೀರಮ್ಮ? ಹಂಗೆ ಇರಿ, ಜಸ್ಟ್ ನೀವೇನ್ ಹೇಳ್ತೀರಾ ಶೋಭಾ? ನೀವ್ ಯಾರು ಅಂತ ಕೇಳಿದ್ರೆ ನೀವು ನಿಜವಾದ ಯಾರಮ್ಮ? ಅನ್ಮ್ಯೂಟ್ ಮಾಡ್ತಾ ಹೇಳಿಮ್ಮ. ನಮ್ದು ಬಯೋಡಾಟಾ ಹೇಳ್ತೀವ್ರಿ. ನಮ್ದು ನಾವು ಇಲ್ಲಿ ಹುಟ್ಟಿದ್ವಿ, ಅಲ್ಲಿ ಬೆಳೆದ್ವಿ, ಈ ಸ್ಕೂಲ್ನಾಗ ಓದಿವಿ, ಕಾಲೇಜಿನಾಗ ಓದಿವಿ ಅಂತ ಬಯೋಡಾಟಾ ನಮ್ ಬಗ್ಗೆ ನಾವು ಹೇಳ್ತೀವ್ರಿ. ಹಾಗಾದ್ರೆ ನೀವು ಹೇಳಿದ್ರೆ ನೀವು ಅದಾಗಿದ್ರೆ ಸತ್ ಮೇಲೆ ಯಾಕೆ ಜನಗಳನ್ನ ನಾವು ಹೂಳ್ತೀವಿ? ದೇಹನ ದೇಹ ಸತ್ ಮೇಲೆ ಯಾಕೆ ಹೂಳ್ತಾರೆ? ಬಯೋಡೇಟಾ ನಮ್ದಾಗಿದ್ದಾಗ ಅದು ನಮ್ದೇ ಆಗಿರ್ಬೇಕಲ್ವಾ? ಬಯೋಡೇಟಾ ಮಾಡ್ಲೇಬೇಕು. ದೇಹಕ್ಕೆ ಮಾತ್ರ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ನಮ್ಮ ಆತ್ಮಕ್ಕೆ ಸಾವಿಲ್ಲ. ಓಕೆ, ಒಪ್ಕೊಂಡು. ಇವಾಗ ನಾ ಇಷ್ಟು ದಿನ ಇದಕ್ ಸಂರಕ್ಷಣೆ ಮಾಡ್ತಾ ಇರೋದು ಯಾವ್ದಕ್ಕೆ? ಇವಾಗ ನಾನು ಅಂತ ಹೇಳಿದ ತಕ್ಷಣ ತೋರ್ಸೋದು ಯಾರನ್ನ? ನನ್ನನ್ನೇ. ನಮ್ಮ ಅಂದ್ರೆ ಯಾರು? ನನ್ನನ್ನ. ನನ್ನ ಅಂದ್ರೆ ಯಾರು? ದೇಹವನ್ನ. ಕರೆಕ್ಟ್ ಶೋಭಾ? ನನ್ನ ಅಂದ್ರೆ ದೇಹವನ್ನ. ನಮ್ ದೇಹ, ಬಾಡಿ. ಆ ದೇಹದಲ್ಲಿರ್ತಕ್ಕಂಥ ಚೈತನ್ಯ ಸತ್ತು ಹೋಯಿತು ಅಂತಾರೆ. ಇವ್ರು ಸತ್ತು ಹೋದರು. ಹಾಗಾದ್ರೆ ಯಾರಿಗ ಹೆಸರು? ಚೈತನ್ಯಕ್ಕೆ ತಾನೆ. ದೇಹದಲ್ಲಿ ಚೈತನ್ಯ ಇರೋವರೆಗೂ ವ್ಯಾಲ್ಯೂ. ಕರೆಕ್ಟಾ? ಹೌದು. ಕರೆಕ್ಟಾ? ಒಪ್ಕೋತೀರಾ? ಹೇಳಿದಾಗ ಏನೋ ಹೇಳ್ತಾ ಇದ್ದೀರಾ, ಹೇಳಿ. ಈಗ ನೀವು ಕೇಳಿ ಪ್ರಶ್ನೆ ಕರೆಕ್ಟ್ ಆಗಿದೆ. ಎಕ್ಸಾಂಪಲ್, ಇವಾಗ ನನ್ನ ರಾಘವ್ ಅಂತ ಕರಿತಾ ಇದ್ದಾರೆ, ನಾನು ಎಜುಕೇಶನ್ ಮಾಡಿದ್ದೀನಿ, ನಾನು ದೇಹ ಗಂಡಸು ಅಂತ ಗುರುತಿಸ್ತಾರೆ. ಇಷ್ಟೆಲ್ಲ ನನಗೆ ಒಂದಷ್ಟು ಬಯೋಡೇಟಾ ಇದೆ. ಸಡನ್ ಆಗಿ ಎಲ್ಲೋ ಒಂದ್ ಕಡೆ ನನ್ನ ಜೀವ ಹೋದಾಗ ಸಡನ್ ಆಗಿ ಶರೀರ ಡೆಡ್ ಬಾಡಿ ಬಂತ ಅಂತ ಕರೀತಾರೆ. ಸೊ ನನ್ನ ದೇಹ ಅಲ್ಲೇ ಇದೆ, ನನ್ನ ಗಂಡಸು, ನನ್ನ ಗಂಡು ಬಂದ ಅಂತ ಕೇಳ್ಬೋದು. ಸೊ ಇಂಥ ಓದಿದೆ ಇಂಥ ಎಜುಕೇಶನ್ ಮಾಡಿದ್ರೆ, ಇಂಜಿನಿಯರಿಂಗ್ ಮಾಡಿದ್ರೆ ರಾಘವ್ ರಾಕೇಶ್ ಬಂದ ಅಂತ ಕೇಳ್ಬೋದು. ಸೊ ಇದನ್ನೆಲ್ಲ ಬಿಟ್ಟು ಡೆಡ್ ಬಾಡಿ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಅಂದ್ರೆ ನಮ್ ಬಾಡಿ ಇಲ್ಲೇ ಇದೆ, ಯಾವ್ಯಾವ ಜನಗಳು ನಮ್ಗೆ ಗುರುತಿಸ್ತಾ ಇದ್ದಾರೆ ಅದೆಲ್ಲ ಇಲ್ಲೇ ಇದೆ, ಸರ್ಟಿಫಿಕೇಟ್ ಇಲ್ಲೇ ಇದೆ. ನಾನು ಗಂಡಸು, ನನಗೆ ಇಷ್ಟು ವರ್ಷ ವಯಸ್ಸಾಗಿದೆ, ನನಗೆ ಅಪ್ಪ ಅಮ್ಮ ಇದ್ದಾರೆ, ಎಲ್ಲ ಇದ್ದಾರೆ. ಸೊ ಯಾವ ಐಡೆಂಟಿಟಿ ಜೊತೆ ನಮ್ಗೆ ಗುರುತಿಸ್ತಾ ಇಲ್ಲ ಅವರು. ಬರೀ ಡೆಡ್ ಬಾಡಿ ಬಂತ ಅಂತ ಕೇಳ್ತಿದ್ದಾರೆ, ಇಂಥವ್ರ ಮಗ ಬಂದ ಅಂತ ಕೇಳ್ತಾ ಇಲ್ಲ. ಅವ್ರು ಡೆಡ್ ಬಾಡಿ ಬರ್ತಾ ಇಂಥ ಲಕ್ಷ್ಮಣ ಮಗ ಬರ್ತಾ ಇದ್ದಾನೆ ಅಂತ ಕೇಳಲ್ಲ ಅವಾಗ. ಸೊ ಹಾಗಾಗಿ ಈ ಬರ್ತಾ ಇರೋನ್ ಯಾರಾಗದು? ಇವಾಗ ಕುತ್ಕೊಂಡು ಮಾತಾಡ್ತಿರೋದು ಯಾರಂಗಾದ್ರೆ? ಹಂಗ ಚೈತನ್ಯ. ಬಾಕಿದೆಲ್ಲ ಏನು ಬರ್ತಾ ಇದೆ ಅವೆಲ್ಲ ಜಡ. ಈ ದೇಹ ಇರ್ಬೋದು, ಮನಸ್ಸು ಇರ್ಬೋದು, ಬುದ್ಧಿ ಇರ್ಬೋದು, ಅವೆಲ್ಲ ನಮ್ಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ ನಮ್ಗೆ ಗುರ್ಸ್ಕಲ್ಲ ಜನ ಜೊತೆ. ಸುಮ್ಮನೆ ವ್ಯವಹಾರಕ್ಕೂ ಗುರ್ತಿಸ್ತಾರೆ. ಸಡನ್ ಆಗಿ ದೇಹ ಬಿಟ್ಟ ತಕ್ಷಣ ಇದಕ್ಕೆ ಐಡೆಂಟಿಟಿನೇ ಇಲ್ಲ. ಇದು ಇದಕ್ಕಿದ್ದಂಗೆ ದೇಹ ಹೋಗ್ಬಿಡುತ್ತೆ. ಇದಕ್ಕಿದ್ದಂಗೆನೆ ಯಾವ ಐಡೆಂಟಿಟಿ ಇಲ್ದಂಗೆ ಯಾರ ಮಗನೂ ಅಲ್ಲ ಇವನು. ಅಂದ್ರೆ ಸಡನ್ ಚೈತನ್ಯ ಇಲ್ಲದಿದ್ದು ಒಂದು ಏನಿದೆ ಅದು ಪ್ರಯೋಜನಕ್ಕೆ ಬರಲ್ಲ. ಸೊ ಹಾಗಾಗಿ ಚೈತನ್ಯದಿಂದನೇ ಇದೆಲ್ಲ ಬೆಳಗ್ತಾ ಇದೆ. ಚೈತನ್ಯ ಇಲ್ಲವಾದಾಗ ಇದು ಏನೇ ಎಜುಕೇಶನ್ ಮಾಡ್ಬೋದು, ಯಾವುದೇ ರೀತಿ ಅಧಿಕಾರ ಇದ್ರಲ್ಲಿರ್ಬೋದು, ಏನೇ ಕಷ್ಟ ಸುಖದಲ್ಲಿ ಇರ್ಬೋದು, ಚೈತನ್ಯ ಹೊರತಾಗಿ ಎಲ್ಲ ಒಂದೇ. ಶ್ರೀಮಂತ ಹೆಣ, ಬಡವ ಹೆಣ, ಎಜುಕೇಟೆಡ್ ಹೆಣ, ಅನ್ಎಜುಕೇಟೆಡ್ ಹೆಣ ಅಂತ ಇಲ್ಲ ಇಲ್ಲಿ. ಹೆಣಾನೆ. ಚೈತನ್ಯ ಶುದ್ಧ ಚೈತನ್ಯ ಅಂತ ನಾನು ನನ್ನನ್ನ ಅಡ್ರೆಸ್ ಮಾಡ್ಕೊಳ್ಬೇಕಾದ್ರು ನಾನು ಅಂತ ಕರಿತೇನೆ. ಜ್ಯೋತಿ, ನೀವು ನಿಮ್ಮನ್ನ ಅಡ್ರೆಸ್ ಮಾಡ್ಕೊಳ್ಬೇಕಂದ್ರು ನಾನು ಅಂತ ಹೇಳ್ತೀರಾ. ಪುಟ್ಟರಾಜು ಸರ್ ಅವರನ್ನ ಅಡ್ರೆಸ್ ಮಾಡ್ಕೋಬೇಕಂದ್ರು ನಾನು ಅಂತ ಹೇಳ್ತಾರೆ. ಶೋಭಾ ಅವರು ನನ್ನನ್ನ ಅಂತ ಹೇಳ್ಕೊಳ್ಳಿ. ನೀವು ನಾನು ಅಂತ ಕರ್ಕೊಳ್ಳೋದಕ್ಕೆ ಹೇಳ್ದೆ ಪುಟ್ಟರಾಜು ಸರ್. ನನ್ನನ್ನ ನಾನು ಅಂತ ಕರ್ಕೊಳ್ಳೋದು ನಾನು ಕೂಡ ಪರಬ್ರಹ್ಮ. ನಾನು ಅಂತ ಕರ್ಕೊಳ್ಳೋದು ಶೋಭಾ, ಅದು ಕೂಡ ಚೈತನ್ಯ. ಇಲ್ಲಿ ನಾನು ಅಂತ ಹೇಳ್ತಾ ಇರೋದು ಯಾರನ್ನ ಅಡ್ರೆಸ್ ಮಾಡ್ತಾ ಇದೀವಿ? ಆಪಾದನೆ ಮಾಡ್ತಾ ಇದೀವಿ ದೇಹದ ಮೇಲೆ.
ನಾನು ಅಂತ ಹೇಳೋದು ಪ್ರತಿ ಕ್ಷಣ ನನ್ನ ಚೈತನ್ಯವನ್ನೇ. ಇದನ್ನ ಚೈತನ್ಯ ಅಂತ ಕರೀತಾರೆ. ದೇಹದೊಳಗೂ ಚೈತನ್ಯ. ಆದ್ರೆ ಕ್ಷಣ ಕ್ಷಣಕ್ಕೂ ಪ್ರಪಂಚದಲ್ಲಿ ಬೇರೆ ಎಲ್ಲ ವಿಷಯಗಳು ಬದಲಾಗ್ತಾ ಇರುತ್ತೆ. ಎಲ್ಲ ಬದಲಾಗ್ತಿರೋ ಹಿಂದ್ಗಡೆ ಇರ್ತಕ್ಕಂಥದ್ದು ಆ ಚೈತನ್ಯ. ಆ ಚೈತನ್ಯಕ್ಕೆ ಎಲ್ಲರೂ ನಮ್ಮ ಒಂದು ನಮನವನ್ನ ಮಾಡೋಣಲ್ಲ, ನಮಸ್ಕಾರ ಮಾಡೋಣಲ್ಲ ಎಲ್ಲ ಚೈತನ್ಯ. ಆ ಸದ್ಗುರು ನಾಮಕ ಚೈತನ್ಯಕ್ಕೆ, ಶಿವೋಹಂ ನಾಮಕ ಚೈತನ್ಯಕ್ಕೆ, ನಾನು ನಾಮಕ ಬ್ರಹ್ಮನಿಗೆ ಕೋಟಿ ಕೋಟಿ ನಮನ. ಅಂದ್ರೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೋಡಿ. ಕೂತ್ಕೊಂಡು ಯಾವ್ದೋ ಟಿವಿ ಸೀರಿಯಲ್ ನೋಡ್ತಾ ಇಲ್ಲ, ಫಸ್ಟ್ ನಿಮ್ಮನ್ನ ನೀವು ತಡ್ಕೋಬೇಕು. ಯಾವ್ದೋ ಕಾರ್ಡ್ ಹರಟೆ ಬೋರ್ಡ್ ಹರಟೆ ಮಾಡ್ತಾ ಇಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡೋಣ, ಎಲ್ಲಿ ಈಕ್ವಿಟಿಲಿ ಹಾಕೋಣ, ಎಲ್ಲಿ ಬೆನಿಫಿಟ್ ಅಂತ ಯೋಚನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ರಪ್ರಥಮವಾಗಿ ಚೈತನ್ಯ ಇರೋದಕ್ಕೆ ಮಿಕ್ಕಿದ್ದೆಲ್ಲ. ಯಾರ ಬಗ್ಗೆ ತಿಳ್ಕೊತಿದೀವಿ ನಾವೀಗ? ಪ್ರಪ್ರಥಮವಾಗಿ ಚೈತನ್ಯ ಇರೋದಕ್ಕೆ ಮಿಕ್ಕಿದ್ದೆಲ್ಲ ನಡೀತು. ಇದಕ್ಕೆ ಟೈಮ್ ಇದ್ದಾಗ ಟೈಮ್ ಕೊಡ್ತೀನಿ, ಆದಾಗ ಬರ್ತೀನಿ, ಆದಾಗ ಪೂಜೆ ಮಾಡ್ತೀನಿ, ಆತರ ಮನಸ್ಥಿತಿ. ರೈಟ್? ಪ್ರಪ್ರಥಮವಾಗಿ ನಾನು ಚೈತನ್ಯಕ್ಕೆ ನನ್ನ ಸಮಯವನ್ನ ಕೊಡ್ಬೇಕು. ಯಾಕಂದ್ರೆ ಸಮಯನೇ ಚೈತನ್ಯ, ಚೈತನ್ಯನೇ ಸಮಯ. ಚೈತನ್ಯ ಉಸಿರಾಟ ನಡೀತಿದೆ. ನೀವ್ ಯಾರಾದ್ರೂ ಉಸಿರಾಟವನ್ನು ನೋಡಿದೀರಾ ಹೇಗ್ ನಡೆಯುತ್ತೆ ಅಂತ? 2.5 ಲೀಟರ್ ಆಕ್ಸಿಜನ್ ಒಳಗಡೆ ಹೋಗಿ ಬರ್ತಾ ಇದೆ. ಅದು ನಮಗೆ ಫ್ರೀ ಆಗಿ ಸಿಗ್ತಾ ಇದೆ. ಯಾರು ಅದನ್ನ ಕೊಡ್ತಾ ಇರೋದು? ಯಾರು? ಚೈತನ್ಯ. ನೇಚರ್ ಅಲ್ಲ, ಚೈತನ್ಯ. ನಿಮಗೆ ಮಳೆ ಬೇಕು, ರೆಡಿ ಮಾಡಿಟ್ಟಿದೆ. ಸೂರ್ಯ ಬೇಕು, ನಿಮ್ ದೇಹದಲ್ಲಿ ಬೆಂಕಿ ಇರ್ಬೇಕು, ಪ್ರಮಾಣದಲ್ಲಿ ರೆಡಿ ಮಾಡಿಟ್ಟಿದೆ. ನಿಮ್ ದೇಹದಲ್ಲಿ ಜಲಸ್ವರೂಪಿಯಾಗಿ ರಕ್ತ ಸಂಚಾರ ಮಾಡ್ಬೇಕು, ಪರ್ಫೆಕ್ಟ್ ಆಗಿಟ್ಟಿದೆ. ನಿಮ್ಗೆ ಅನ್ನ ಬೇಕು, ಮೊನ್ನೆ ಪ್ರತಿಯೊಂದು ರೂಪದಲ್ಲೂ ನೀವು ಅನ್ನ ತಿಂತೀರಾ. ಆಪಲ್ ಮಾವಿನ ಹಣ್ಣಿನ ಸೀಸನ್, ಇವಾಗ ಮಾವಿನ ಹಣ್ಣು ತಿಂತಾ ಇದ್ದೀರಾ, ಮೊನ್ನೆ ಮಾವಿನ ಹಣ್ಣು ತಿಂತಾ ಇದ್ದೀರಾ, ಅನ್ನ ತಿಂತೀರಾ, ಬೇಳೆ ಅನ್ನ, ಮೊನ್ನೆ ಇಂಥ ಮಾರ್ಕೆಟಿಂಗ್ ನೋಡಿ ತಿಂತೀರಾ. ಆದ್ರೆ ಇದು ಸ್ಪಿರಿಚುಯಾಲಿಟಿ ನಮ್ಗೆ ಟೈಮೇ ಇಲ್ಲ. ಪ್ರತಿಯೊಂದು ಬ್ಯಾಲೆನ್ಸ್ ಆಗಿದೆ. ನೀರ್ ಕುಡಿದ್ರೆ ಅದು ಯೂರಿನ್ ಆಗಿ ಹೊರಗಡೆ ಹೋಗ್ಬೇಕು. ಅದು ಯೂರಿನ್ ಆಗಿ ಹೊರಗಡೆ ಹೋಗೋಕೆ ಯಾರು ಮಾಡಿದ್ದಾರೆ? ಟಾಕ್ಸಿನ್ ಹೊರಗಡೆ ಹೋಗ್ಬೇಕು, ಯಾರು ಮಾಡ್ತಾ ಇದ್ದಾರೆ? ಆರ್ಗನ್ಸು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕು, ಯಾರು ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? ಹೊಟ್ಟೆಲಿ ಮಗು ಇರುತ್ತೆ, ಆ ಮಗು 3 ತಿಂಗಳ ಕಣ್ ಬರ್ಬೇಕು, 6 ತಿಂಗಳಿಗೆ ಇನ್ನೊಂದು ಬರ್ಬೇಕು, 9 ತಿಂಗಳಿಗೆ ಇದಾಗಬೇಕು. ಇಲ್ಲ ಡಾಕ್ಟರ್ಸ್, ದ ಬೆಸ್ಟ್ ಪರ್ಸನ್ ಇಸ್ ಡಾಕ್ಟರ್. ಆ 3 ತಿಂಗಳು ಹೋಗ್ಬಿಟ್ಟು ನಮ್ ಗೈನಕಾಲಜಿಸ್ಟ್ ಒಳಗಡೆ ಕಣ್ಣಿಟ್ಬಿಟ್ಟು ಬರ್ತಾರಾ, ಇಟ್ಬಿಟ್ಟು ಬರ್ತಾರಾ, ಮೂಗಿಟ್ಬಿಟ್ಟು ಬರ್ತಾರಾ? See what a beautiful his creation is. How graceful he is. Every minute he is graceful with us. His grace is just flowing. ಆದ್ರೆ ಏನಾದ್ರು ಒಂದ್ ಕಷ್ಟ ಬಂದ್ಬಿಟ್ರೆ ಸಾಕು, ಆ ದೇವ್ರಿಗೆ ನನ್ ಮೇಲೆ ಕಣ್ಣಿಲ್ವೋ, ಆ ದೇವ್ರಿಗೆ ನನ್ ಮೇಲೆ ಕಣ್ಣಿಲ್ವೋ. ನಿಮ್ಮ ಉಸಿರಾಟದ ತರ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರತಿ ಕ್ಷಣ. ಅವ್ರ ಬಗ್ಗೆ ತಿಳ್ಕೊಳಕ್ಕೆ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ, ಅದ್ರ ಬಗ್ಗೆ ಒಲವನ್ನ ಬೆಳೆಸ್ಕೊಳಕ್ಕೆ ಟೈಮ್ ಇದ್ರೆ ಬರ್ತೀನಿ ಮೇಡಮ್. ಸಾರಿ, ನಾನು ನಿಮ್ಗೆ ಯಾರಿಗೂ ಹೇಳ್ತಾ ಇಲ್ಲ, ಲೋಕಾರೂಢಿಯಾಗಿ ಹೇಳ್ತಾ ಇಲ್ಲ, ಯಾರನ್ನ ಇಲ್ಲ ಅಡ್ರೆಸ್ ಮಾಡ್ತಾ ಇಲ್ಲ. ಟೈಮ್ ಇದ್ರೆ ಬರ್ತಿದ್ವಿ. ಇದು ಜ್ಞಾನಾಗ್ನಿ ದಡ್ಡ ಕರ್ಮಾಣಿ. ಯಾವಾಗ ನಮ್ಗೆ ಈ ಜ್ಞಾನ ಅರ್ಥ ಆಗಕ್ ಶುರು ಆಗುತ್ತೋ ಕರ್ಮ ಅನ್ನೋದು ಸುಟ್ಟೋಗುತ್ತೆ. ಅದಕ್ಕೆ ನಾವು ಅರಿವು ಅನ್ನೋ ಪದವನ್ನ ಉಪಯೋಗಿಸ್ತೀವಿ. ಏನೋ ಇದ್ರಲ್ಲಿ ಮಾತ್ರ ಅರ್ಥ ಆಗೋದು. ನೀವ್ ಎಷ್ಟೇ ದುಡ್ಡು ಕೊಡಿ, ಕಾಸು ಕೊಡಿ, ನೀವು ಮಿಲಿಯನರ್ ಆಗಿರಿ, ನೀವು ಬಿಲ್ ಕ್ಲಿಂಟನ್ ಆಗಿರಿ, ನೀವ್ ಏನೇ ಆಗಿರಿ, ನಿಮ್ಗೆ ಇದು ಅರ್ಥ ಆಗಲ್ಲ. ಈಗ ಅಮ್ಮ ಹೊಸ ಮನೆ ಅಂತ ಒಬ್ಬ ಕಟ್ತಾರೆ ಅಮ್ಮ, ಹೊಸ ಮನೆ ಕಟ್ಬಿಟ್ಟು ಎಲೆಕ್ಟ್ರಿಸಿಟಿ ಹಾಕ್ಸ್ಕೊಡಲ್ಲ ಮನೆಗೆ.
ಅದ್ಭುತವಾದ ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್ ತರ್ತಾ ಇದ್ರೆ ನೋಡಿದ್ರೆ ನಗು ಬರುತ್ತೆ. ಏನ್ ಈ ಮನುಷ್ಯ ಮನೆಗೆ ಪವರ್ನೇ ಹಾಕ್ಸ್ಕೊಂಡಿಲ್ಲ, ಎಲೆಕ್ಟ್ರಿಕಲ್ ಥಿಂಗ್ಸ್ ತರ್ತಾ ಇದ್ದಾನ ಅಂತೇಳಿ. ಅಂದ್ರೆ ನಮ್ಗೆ ನಿಜವಾಗ್ಲೂ ನಿಮ್ ಜೀವನದಲ್ಲಿ ಮುಖ್ಯ ಯಾವುದು ಅಂತ ಕೇಳಿದಾಗ ನಾವು ಉಸಿರಾಟ ಅನ್ನೋದನ್ನ ಮರ್ತೇ ಬಿಡ್ತೀವಿ. ನನಗೆ ಅದು ಮುಖ್ಯ, ಇದು ಮುಖ್ಯ ನನಗೆ. ಆದ್ರೆ ಮನುಷ್ಯನ ನಿಂತಿರೋದು, ಬದುಕು ನಿಂತಿರೋದೇ ಉಸಿರಾಟದ ಮೇಲೆ. ಅದ್ರ ಕಡೆ ಒಂದು ನಿಮಿಷ ಒಂದು ಕಡೆ ನಿಂತು ಯೋಚನೆ ಮಾಡಲ್ಲ. ನಾನು ಹೆಂಗ್ ಉಸಿರಾಡ್ತಾ ಇದ್ದೀನಿ ಅಂತ ನಾನು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ನಾನು ಬರೀ ಆಚೆ ಕಡೆ ಥಿಂಗ್ಸ್ ಯೋಚನೆ ಮಾಡಿ, ಈ ಮನುಷ್ಯ ಮೂಲ ನಿಂತಿರೋದೇ ಉಸಿರಾಟದ ಮೇಲೆ. ಅಂದ್ರೆ ಮನುಷ್ಯ ಯಾವುದು ಅವ್ನಿಗೆ ಯಾವಾಗ ಸದಾಕಾಲ ಸಿಗುತ್ತೋ ಅದ್ರ ಮೇಲೆ ಅವ್ನಿಗೆ ಅಸಡ್ಡೆ. ಅಂದ್ರೆ ಅದ್ರ ಮೇಲೆ ಅವನಿಗೆ ಅವನು ಅದನ್ನ Serious ಅಲ್ವಾ? ಹ್ಮ್ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಹೆಂಗ್ ಉಸಿರಾಡ್ತಾ ಇದೆ ಅಂತ ಯಾವ್ದು ಯೋಚನೆ ಹಾಗಾಗಿ ಮಾಡಿಲ್ಲ ನಾವು. ಹಾಗಾಗಿ ಈ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುವ ತತ್ವದಿಂದ ಇರೋದೇ ಈ ಚೈತನ್ಯ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಹೊರಟಿದ್ದೀವಿ. ಈ ಪ್ರಯಾಣ ನಿಮ್ಮೆಲ್ರಿಗೂ ಇನ್ನೂ ಹೆಚ್ಚೆಚ್ಚಿನ ಜ್ಞಾನ, ನೆಮ್ಮದಿ, ಸಮೃದ್ಧಿಯನ್ನ ಎಲ್ಲಾ ಮಟ್ಟದಲ್ಲೂ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಸ್ತರಗಳಲ್ಲಿ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಲಿ ಅಂತ ಮತ್ತೆ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗೋಣ. ನನ್ನಲ್ಲಿರುವ ನಿಜವಾದ ನಾನು ಯಾರು ಶೋಭಾ? ನನ್ನಲ್ಲಿರುವ ನಿಜವಾದ ನಾನು ಯಾರು? ಚೈತನ್ಯ. ಚೈತನ್ಯಕ್ಕೆ ಇನ್ನೊಂದು ಹೆಸರು ಆತ್ಮ. ಆತ್ಮ. ವೆರಿ ನೈಸ್. ಆತ್ಮ, ಬ್ರಹ್ಮ, ಚೈತನ್ಯ ಎಲ್ಲವೂ ಒಂದೇ. ನಾನು ಇದ್ದೇನೆ ಎಂಬ ಅರಿವಿದೆ. ಇದನ್ನು ಉಪಯೋಗಿಸಿ ಸತ್ ಚಿತ್ ಅನ್ನು ವಿವರಿಸಿ. ನಾನು ಇದ್ದೇನೆ ಎಂಬ ಅರಿವಿದೆ, ಇದನ್ನು ಸತ್ ಚಿತ್ ಹೇಳಿ. ಹೇಳ್ತೀರಾ ಜ್ಯೋತಿ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಇಲ್ಲಿ ಇನ್ನು ಸ್ವಲ್ಪ ನಾಯ್ಸ್ ಇದೆ, ಹಂಗಾಗಿ ಅನ್ಮ್ಯೂಟ್ ಮಾಡಿಟ್ಟಿದ್ದೀನಿ. ಹಾ, ಅದೇ ಹೇಳಿದ್ದು, ಅದಕ್ಕೆ ಮನೆ ಒಳಗಿದ್ದಿದ್ರೆ ಹೆಲ್ಪ್ ಆಗಿರ್ತಿತ್ತು ನಿಮ್ಗೆ ಅಂತ. ನಮ್ಮ ಆತ್ಮವನ್ನ ಸಂತೋಷವಾಗಿ ಇಟ್ಟುಕೊಳ್ಳೋದು ಸಚ್ಚಿತ್ ಅಂತ ಹೇಳ್ತಾರೆ. ಆ ಆನಂದವಾಗಿ ನಮ್ಮ ಆತ್ಮಕ್ಕೆ ನಿಜವಾದ ಆನಂದ ಕೊಡುವಂತಹ ಪದ್ಧತಿಗಳನ್ನ ನಾವು ಬೆಳೆಸಿಕೊಂಡು ನಮ್ಮ ಆತ್ಮವನ್ನ ಸಂತೋಷವಾಗಿ ಇಟ್ಕೊಳ್ಳೋದನ್ನ ಸಚ್ಚಿತ್ತ ಆನಂದ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಥಿಂಗ್ಸ್ ಬೇಡದೆ ಇರುವಂತನ ಎಲಿಮಿನೇಟ್ ಮಾಡಿ ನಿಜವಾದ ಆನಂದ ಅಂದ್ರೆ ಅನ್ವಾಂಟೆಡ್ ಅಟ್ಯಾಚ್ಮೆಂಟ್ಸ್ ಇಂದ ದೂರ ಉಳ್ಕೊಂಡು ನಮ್ಮ ಆತ್ಮವನ್ನ ಸಂತೋಷವಾಗಿ ಇಟ್ಕೊಳ್ಳುವ ಒಂದು ಪ್ರಯತ್ನ ಮೇಡಮ್. ಕರೆಕ್ಟ್, ಸರಿಯಾಗಿ. ಸತ್ ಚಿತ್ ಅಂದ್ರೆ ನಾನಿದ್ದೇನೆ. ಕತ್ಲೆ ರೂಮಲ್ಲಿ ಹೋಗ್ತೀವಿ, ಅಲ್ಲಿ ಚೇರ್ ಇದೆಯಾ ಅಂತ ಕೇಳಿದ್ರೆ ಚೇರ್ ಇದೆಯಾ ಗೊತ್ತಿಲ್ಲ. ಕತ್ಲೆ ರೂಮ್ ಹೋದ್ರೆ ಚೇರ್ ಇದೆಯಾ ಗೊತ್ತು, ಅಲ್ಲಿ ಬಲ್ಬ್ ಇದೆಯಾ ಗೊತ್ತಿಲ್ಲ. ಆದ್ರೆ ಅಲ್ಲಿ ನಾನಿದ್ದೇನಾ, ನೀವಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಇದ್ದೀನಿ ಅಂತೀರಾ. ಕರೆಕ್ಟ್. ಅದೇ ಸತ್ ಚಿತ್ ಅಂದ್ರೆ ನಾನು ಇದ್ದೇನೆ ಎನ್ನುವ ಅರಿವನ್ನ ಸತ್ ಚಿತ್ ಅಂತ ಕರಿತೀವಿ. ಆತ್ಮ ಅಥವಾ ಬ್ರಹ್ಮನ ಸ್ವರೂಪವೇನು ಶೋಭಾ? ಆತ್ಮ ಅಥವಾ ಬ್ರಹ್ಮನ ಸ್ವರೂಪವೇನು? ಅನ್ಮ್ಯೂಟ್ ಮಾಡ್ಕೊಳ್ಳಿ ಫಸ್ಟ್. ಮೇಡಮ್ ನನ್ಗೆ ಹೇಳಿ ಮೇಡಮ್. ಆತ್ಮ ಅಥವಾ ಬ್ರಹ್ಮನ ಸ್ವರೂಪವೇನು ಅಂತ ಶೋಭನ್ ಕೇಳ್ತಾ ಇದ್ದಾರೆ. ಹೌದು, ಆತ್ಮ ಬಂದು ಬ್ರಹ್ಮನ ಸ್ವರೂಪನೇ, ದೇವರ ಸ್ವರೂಪನೇ. ದೇವರು ಅಂತಾನೆ ನಾವು ಅದನ್ನ ಪರಿಗಣಿಸ್ತೀವಿ. ಅದನ್ನ ಆತ್ಮವನ್ನ ಪ್ಯೂರೆಸ್ಟ್ ಫಾರ್ಮ್ ಮಾಡ್ಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಆತ್ಮ ಅಥವಾ ಬ್ರಹ್ಮನ ಸ್ವರೂಪವೇನು? ಅದಕ್ಕೆ ರೂಪ ಲಕ್ಷಣ ಇದೆ ಆತ್ಮನಿಗೆ. ಅದು ತತ್ವಬೋಧದಲ್ಲಿದೆ ಕ್ವಶನ್ ಅಲ್ಲಿ. ಹೇಳಿ ಶೋಭಾ, ನೀವು ಏನಾದ್ರು ಓದಿದ್ರೆ ಕೇಳೋಣ. ಆತ್ಮ ಮತ್ತು ಬ್ರಹ್ಮ ಎರಡು ಒಂದೇ ಮೇಡಮ್. ಹೌದು, ಆದ್ರೆ ಅವ್ರ ಸ್ವರೂಪ ಇದೆಯಲ್ಲ. ನೀವು ಖಂಡಿತವಾಗ್ಲೂ 4 ಇದನ್ನ ಕೇಳಿ ಅದನ್ನ ಬರ್ಕೊಂಡ್ರೆ ನಿಮ್ಗೆ ಇದು ಈಸಿಯಾಗಿ ಬರುತ್ತೆ. ತುಂಬಾ ಸಿಂಪಲ್ ಆಗಿರುತ್ತೆ ಇದು. ದಯವಿಟ್ಟು ಸಮಯವನ್ನ ಕೊಡಿ, ಓಕೆನಾ? ದಯವಿಟ್ಟು ನೀವು ಕಮಿಟೆಡ್ ಆಗಿ ಕೇಳ್ಬೇಕು. ಅದು ಇನ್ನ ಫುಲ್ ಅರ್ಥ ಆಗ್ತಾ ಇಲ್ಲ ರೀ. ಅರ್ಥ ಆಗತ್ತೆ ಅಂದ್ರೆ ಸಮಯ ಕೊಡ್ಬೇಕ್ರಿ.
ಸಮಯ ಯಾವತ್ತೂ ಅಷ್ಟೇ ನಾವು ಓಂಕಾರವನ್ನ ಹಾಡ್ಬಿಟ್ಟು ಅಯ್ಯೋ ಇದನ್ನ ಪೋಸ್ಟ್ಪೋನ್ ಮಾಡೋದು, ಕೇಳಿದ್ರಾಯ್ತು ಬಿಡು, ಇನ್ನೂ ಒಂದ್ ವಾರ ಇದೆಯಲ್ಲ ಕೇಳಿದ್ರಾಯ್ತು ಬಿಡು, ಅಯ್ಯೋ ನಾಳೆ ಕೇಳ್ಬಿಡ್ತೀನಿ ಮೇಡಮ್, ನಾಳೆ ಆಗಲ್ಲ. ಯಾವತ್ತು ಅದನ್ನ ನಮ್ಗೆ ನಿಯತವಾದ ಯಮ ನಿಯಮ ಪ್ರಾಣಾಯಾಮ ಇದು ಆಸನಗಳು ಇದೆಲ್ಲ ಮೀರಿ ನಿಮ್ಮ ಜನ್ಮದಲ್ಲಿ ಯಾವುದೋ ಸುಕೃತದಿಂದ ಸದ್ಗುರು ಬಂದಿದ್ದಾರೆ. ಸದ್ಗುರು ಮುಂದೆ ಸಿಕ್ಕಿದ್ಮೇಲೂ ಟೈಮ್ ಪಾಸ್. ಇವತ್ತ ನೀನ್ 4 ತಾನೆ, ಮತ್ತೆ ಊರಿಗೆ ಹೋದ್ಮೇಲೆ ಕೇಳೋಣ, ಊರಿಗೆ ಹೋದ್ಮೇಲೆ ಮತ್ತೆ ಊರಿಗೆಲ್ಲ ಹಿಂಬಿಡ್ಬೇಕಿತ್ತು ಮೇಡಮ್, ಕೇಳಕ್ಕಾಗ್ಲಿಲ್ಲ. ಮತ್ತೆ ಇನ್ನೊಂದ್ ಅರ್ಧ ಗಂಟೆ ಆದ್ಮೇಲೆ ಇಲ್ಲ ಆರ್ಯನ್ ಕೆಲ್ಸಗಳಿತ್ತು ಮೇಡಮ್, ಕೇಳಕ್ಕಾಗ್ಲಿಲ್ಲ. ಇಲ್ಲ ನನ್ನ ಮಗಳಿಗೆ ಕೆಲ್ಸಗಳಿತ್ತು ಮೇಡಮ್, ಈ ತರ ಪೋಸ್ಟ್ಪೋನ್ ಮಾಡಕ್ಕೆ ತುಂಬಾ ಈಸಿ ಶೋಭಾ. ಕರೆಕ್ಟ್ ಕೂತ್ಕೊಂಡು ಕೇಳ್ಬಿಡ್ಬೇಕು. ಆ ಕೇಳಿದಾಗ ಇದು ನನ್ಗೇನು ಸಹಾಯ ಆಗಲ್ಲ, ಹೌದೌದು. ಅದ್ ಸಹಾಯ ಆಗೋದು ನಿಮ್ಗೆ. ನನಗ್ ಸಹಾಯ ಭಗವಂತ ಬೇಕಾದಷ್ಟು ಮಾಡಾಗಿದೆ ಅಲ್ವಾ? ನಿಮಗೂ ಹಾಗೆ ಸಹಾಯ ಆದ್ರೆ ನೀವು ಖುಷಿಯಾಗಿರ್ಬೋದು ತಾನೆ ಅಲ್ವಾ? ಹಾಗೆ ಸಮಯವನ್ನ ದಯವಿಟ್ಟು ಕೊಡಿ. ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಅಂದ್ರೆ ಸದಾ, ಜ್ಞಾನಂ ಅಂದ್ರೆ ಅರಿವು, ಅನಂತಂ ಬ್ರಹ್ಮ ಅವನಿಗೆ ಇರ್ತಕ್ಕಂಥ ಹೆಸರುಗಳು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸಚ್ಚಿತ್ ಆನಂದ, ಇದೆಲ್ಲವೂ ಅವನಿಗೆ ಕರೆಯುವಂತ ಹೆಸರುಗಳು. ಜೀವಿಯಾದ ನನಗೆ ನಿಜವಾದ ಸಮಸ್ಯೆ ಏನಾದ್ರೂ ಇದೆಯಾ? ಏನೋ ತೊಂದರೆ ಇರ್ಬೇಕಲ್ವಾ? ಜೀವಿಯಾದ ನನಗೆ ನಿಜವಾದ ಸಮಸ್ಯೆ ಏನೋ ಇರ್ಬೇಕಲ್ಲ, ಏನದು? ಏನ್ ಮಾಡಕ್ ಹೊರಟಿದೀವಿ ನಾವು? ಪುಟ್ಟರಾಜು ಸರ್, ಶೀಲಾ ಮೇಡಮ್, ಏನ್ ಹುಡ್ಕೊಂಡು ಹೊರಟಿದೀವಿ? ಮುಕ್ತ ಎಂಬತಕ್ಕಂತ ಅಭಿಪ್ರಾಯದಲ್ಲಿ ನಾವು ಇರುವಾಗ ಚಿಂತೆನೇ ಇಲ್ಲ. ಇವಾಗಿಲ್ಲ, ಬಟ್ ಆದ್ರೆ ಮನುಷ್ಯ ಏನ್ ಹುಡ್ಕೊಂಡು ಹೋಗಿದ್ದಾನೆ? ಮನುಷ್ಯನ್ಗೆ ಇವೆಲ್ಲ ಪ್ರಾರಂಭಗಳು ಉಂಟು. ಪ್ರಾರಂಭ ಆದಾಗ ಒಂದೊಂದನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ಯಾವಾಗ ಒಂದು ಅಸ್ತಿತ್ವ ಜ್ಞಾನನ ದೂರ ಮಾಡಿ ಸ್ವೀಕಾರ ಮಾಡ್ತಾನೆ ಈ ಆತ್ಮವಿಚಾರದಲ್ಲಿ, ಆತ್ಮವಿಚಾರಕ್ಕೆ ಬಂದಾಗ ಆತ್ಮನೇ ನಾನು, ಪರಮಾತ್ಮನಿಂದ ಬಂದಂತೆ ಆತ್ಮನೇ ನಾನು ಅದು ಸ್ಥಿರವಾದಾಗ ಅಸ್ತಿತ್ವ ತಾನಾಗೆ ಕಳ್ಸ್ಕೊಳ್ತದೆ. ಫಿಸಿಕಲ್ ಆಗಿರುತ್ತೆ. ಹಂಗಲ್ಲ ಪುಟ್ಟರಾಜು ಸರ್, ನಾನ್ ನಿಮ್ಮನ್ ಕೇಳ್ತಿರೋದು, ಮನುಷ್ಯ ಏನೋ ಹುಡ್ಕೊಂಡು ಹೋಗ್ತಾರಲ್ಲ, ಏನೋ ಬೇಕು ಅವ್ನಿಗೆ, ಏನ್ ಬೇಕು? ಲೌಕಿಕ ವಿಚಾರದಲ್ಲಿ ಹ್ಯಾಪಿನೆಸ್ ಹುಡುಕ್ತಾನೆ, ಪ್ರೆಷರ್ ಹುಡುಕ್ತಾನೆ, ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಹುಡುಕ್ತಾನೆ. ಅದನ್ನ ನಿಲ್ಲಿಸ್ಬೇಕು. ಅದೇನ್ ಬರ್ತದೆ ಸ್ವೀಕಾರ ಮಾಡಿದಾಗ ಅದೇ ಹ್ಯಾಪಿನೆಸ್. ವೆರಿ ನೈಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ರೀತಿ ಮೂರ್ತಿಗಳೆಲ್ಲ ಹೇಳ್ತಾರೆ, ಕೇಳೋಣ. ಅದೇ ಮೇಡಮ್, ನಾವು ಈ ವ್ಯಾವಹಾರಿಕ ಲೋಕದಲ್ಲಿದ್ದಾಗ ನಮ್ಗೇನಾಗುತ್ತೆ, ಅಜ್ಞಾನ ಇರುತ್ತೆ. ಆ ಅಜ್ಞಾನ ಇದ್ದಾಗ ಎಲ್ಲ ಆಸೆಗಳು ಉಟ್ಕೊಳತ್, ನಂಗೆ ಅದು ಬೇಕು ಇದು ಬೇಕು, ಅದರಿಂದ ನಂಗೆ ಆನಂದ ಸಿಕ್ಕುತ್ತೆ, ಇದರಿಂದ ಆನಂದ ಸಿಕ್ಕುತ್ತೆ ಅಂತ ನಾವು ಅದ್ರಿಂದ ಓಡ್ತಾ ಇರ್ತೀವಿ. ಆದ್ರೆ ನಿಜವಾದ ಆನಂದ ಅದಲ್ಲ. ನಾವು ಆ ಅಜ್ಞಾನನ ಕಳೆದು ನಾವು ಆಂತರಿಕವಾಗಿ ಒಳಗ್ ಹೋದಾಗ ಆಗ ನಮ್ಗೆ ಅರಿವಾಗುತ್ತೆ ನಿಜವಾದ ಆನಂದ ಯಾವುದು ಅನ್ನೋದು. ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಅವ್ರಿಗೆ ಆನಂದ ಇರ್ಲೇಬಾರ್ದೇನೋ, ಆಸೆ ಇರ್ಲೇಬಾರ್ದೇನೋ ಅನ್ಸ್ಬಿಡುತ್ತೆ ಹೊಸಬ್ರು. ಸರ್ ಹೇಳಿದ್ರು, ಆಕ್ಚುಲಿ ಆನಂದ ಅನ್ನೋದು ನಾವು ಏನಕ್ಕೆ ಹುಡ್ಕೊಂಡು ಹೋಗ್ತೀವಿ ಅಂದ್ರೆ ಸಂತೋಷವಾಗಿರೋಣ ಅಂತ ಆಸೆ. ಅದಕ್ಕೆ ಚಿಕ್ಕ ಮಕ್ಳಿದ್ದಾಗ ಸ್ಕೂಲಿಗೆ ಸೇರಿಸ್ತಾರ ಅಪ್ಪ ಅಮ್ಮ. ನಾನು ಓದು ದೊಡ್ಡವನಾಗಿ ದೊಡ್ಡ ಕೆಲ್ಸಕ್ಕೆ ಸೇರ್ಕೋತೀನಿ, ಅವಾಗ ನಾನು ಆರಾಮಾಗಿರ್ಬೋದು. ಅದು ಬೇರೆ ಟೀಚರ್ಗಳು ಹೇಳ್ತಾರೆ, ಏನು ಪಂಪ್ ಹೊಡೆದಿದ್ದೆ, ನೀನ್ ಫಸ್ಟ್ ರ್ಯಾಂಕ್ ತಗೋ, ಫಸ್ಟ್ ಕ್ಲಾಸ್ ಬಾ, ಚೆನ್ನಾಗ್ ಓದು, ಅಮ್ಮಿ ನೀನ್ ಹಿಂಗ್ ಮಾಡು, ಅಪ್ಪ ನೀನ್ ಹಿಂಗ್ ಮಾಡು, ಮುದ್ದು ನೀನ್ ಹಿಂಗ್ ಮಾಡು, ಫಸ್ಟ್ ಬರ್ಬೇಕು. ಇವಾಗ್ಲಂತೂ ಕಾಂಪಿಟೇಟಿವ್ ಸ್ಕೂಲು ಕಾಲೇಜಾ, ಪಾಪ ರುಬ್ಬಾಗ್ತಾರೆ. ನೀವುಗಳು ಮಾಡ್ತೀರಾ ಅನ್ಸುತ್ತೆ ಜೊತೆಲಿ ಅದೇ ಕೆಲ್ಸನ. ಅದಾದ್ಮೇಲೆ ಕೆಲ್ಸಕ್ಕೂ ಸೇರಿದ್ರಿ, ಕೆಲ್ಸ ಸಿಕ್ತು, ಕೈ ತುಂಬಾ ಸಂಬಳ ಸಿಕ್ತು, ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬದುಕಿದ್ರಿ. ಏನು ಆಮೇಲೆ ಆಹಾ ಈ ಕೆಲ್ಸದಲ್ಲಿ ಅವ್ರಿಗೆ ಜಾಸ್ತಿ ಸಂಬಳ ಬಂತು, ನಿಮಗ್ ಕಮ್ಮಿ ಬಂತು, ಅವ್ರಿಗೆ ಪ್ರಮೋಷನ್ ಬಂತು. ಅಲ್ಲೂ ಮತ್ತೆ ಟೈಮ್ ಫಿಸ್ ಆನಂದ. ಅವ್ರಿಗೆ ನಿಮಗಿಂತ ಅವ್ರಿಗೆ 10 ರೂಪಾಯಿ ಜಾಸ್ತಿ ಸಂಬಳ, ಆದ್ರೆ ಪ್ರಮೋಷನ್ ಬಂದಿದೆ. ಇಲ್ಲಿ ಹೊಟ್ಟೆ ಅಂತ ಉರಿಯತ್ತೊಳಗಡೆ ಅಲ್ವಾ? ಶೋಭಾ, ಈ ಕಡೆ ಗಮನ ಕೊಡಿ ದಯವಿಟ್ಟು, ಆಯ್ತಾ? ಟೈಮ್ ಫಿಸ್ ಒಳಗಡೆಯಿಂದ ಶುರು. ಅದಾಯ್ತು, ಸರಿ ಮದ್ವೆ ಮಾಡ್ಕೊಂಡ್ರಿ, ಏನೋ ನನ್ ಜೀವನ ಚೆನ್ನಾಗಿರುತ್ತೆ, ನನ್ಗೆ ಒಳ್ಳೆ ಗಂಡ ಸಿಗ್ತಾನೆ ಅಥವಾ ಒಳ್ಳೆ ಹೆಂಡತಿ ಸಿಗ್ತಾಳೆ ಅಂತ. ಅಲ್ಲೂ ಏನಾಯ್ತು?
1 ವರ್ಷ ಚೆನ್ನಾಗಿತ್ತು, 2 ವರ್ಷ ಚೆನ್ನಾಗಿತ್ತು, 3ನೇ ವರ್ಷ ಟೈಮ್ ಮಿಸ್, ತೂತು ಮೇಮೆ ಶುರು ಆಯ್ತು. ಕರೆಕ್ಟಾ? ನಾವ್ ಆನಂದ ಹುಡ್ಕೊಂಡೋಗಿದ್ದೆಲ್ಲ ಆಯ್ತು. ಓಕೆ, ಅದು ಆಯ್ತು. ನೆಕ್ಸ್ಟ್ ಏನು? ಮನೆ ಕಟ್ಟೋಣ. ಮನೆ ಕಟ್ಟಿದ್ಮೇಲೆ ನನ್ ಗಂಡನು ಖುಷಿಯಾಗಿರ್ತಾನೆ. ನಾನು ಮನೆ ಕಟ್ಟಿದ್ಮೇಲೆ ಬಂತು ಸಾಲದ ಹಾವಳಿ, EMIಗಳ ತಲೆನೋವು, ಫಿಸ್. ಸರಿ, ಇದ್ರ ಜೊತೆ ಏನೋ ಒಂದ್ ಸ್ವಲ್ಪ ನೆಮ್ಮದಿಯಾಗಿರೋಣ, ಒಂದ್ ಮಗು ಆಗ್ಲಿ ಅಂತ. ವಿಡಿಯೋ ಮ್ಯೂಟ್ ಮಾಡ್ಬೇಡಿ ಶೋಭಾ, ವಿಡಿಯೋ ತೆಗಿರಿ. ವಿಡಿಯೋ ಮ್ಯೂಟ್ ಮಾಡ್ಬೇಡಿ. ಶೀಲಾಮೂರ್ತಿಗಳಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಅವ್ರು ವಿಡಿಯೋ ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಅವರು ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ, ಅದಕ್ಕೋಸ್ಕರ. ಸರಿನಾ? ಫಿಸ್ ಆಯ್ತು. ಅದನ್ನ ಯಾಕೆ ಅಂತಂದ್ರೆ ನಮ್ದು ಇದು ರೆಕಾರ್ಡಿಂಗ್ ಆಗುತ್ತೆ, ನಾವು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತಾರೆ, ಗುರುಗಳು ನೋಡ್ತಾರೆ ಇದನ್ನ. ನಮ್ಮನ್ನ ಡೈರೆಕ್ಟ್ ಆಗಿ ನೋಡ್ತಾರೆ ಗುರುಗಳು, ಎಲ್ಲ ಗೊತ್ತಿರತ್ತೆ ಗುರುಗಳಿಗೆ. ಯಾವ್ಯಾವ ಸ್ಟೂಡೆಂಟ್ ಇದ್ದಾರೆ, ಯಾರ್ಯಾರು ಯಾವ್ಯಾವ ಸ್ಥಿತಿಲಿ ಇದ್ದಾರೆ, ಹೇಗೆ ಅವರು ಇದ್ ಮಾಡ್ಬೇಕು ಅಂತ AVSC ಎಲ್ಲಾ ತರಗತಿಗಳು ನಮ್ಗೆ ಗುರುಗಳಿಗೆ ನಾವು ತೋರಿಸ್ತೀವಿ. ಸೊ ಹಾಗಾಗಿ ಮತ್ತೆ ಹೋಯ್ತು. ಏನಾಗ್ತಿದೆ? ಆನಂದದ ಮರೀಚಿಕೆ. ಎಷ್ಟಾದ್ರೂ ಆನಂದ ಸಿಗ್ತಾ ಇಲ್ಲ. ಆನಂದ ಅನ್ನೋದು ಹೊರಗಡೆ ಇಲ್ಲ. ಸತ್ ಚಿತ್ ಆನಂದ ಸ್ವರೂಪ ನನ್ನದೇ ಸಸ್ವರೂಪ. ನನ್ನಲ್ಲೇ ಆನಂದವನ್ನ ನಾನು ಹುಡುಕಬೇಕು. ಜೀವಿಗೆ ಆನಂದದ ಕೊರತೆ ಏಕಿದೆ ಅಂತಂದ್ರೆ, ನಾನು ದೇಹ, ನಾನು ಮನಸ್ಸು, ನಾನು ಈ ಬುದ್ಧಿ ಅಂತ ಅರ್ಥ ಮಾಡ್ಕೊಂಡು ಅನಂತವನ್ನ ಕಳ್ಕೊಂಡು, ಅನಂತ ಅನ್ನೋ ಆನಂದವನ್ನ ಕಳ್ಕೊಂಡು, ನಾನು ಈ ದೇಹ ಅಂದ್ರೆ ಮಗಳು, ಅತ್ತೆ, ಅಮ್ಮ, ಅಕ್ಕ, ಸಂಬಂಧಗಳ ಒಬ್ಬ ತಾಯಿಯಾಗಿ ಎಷ್ಟೊಂದು ಕೆಲಸಗಳನ್ನ ಒಬ್ಳು ನಿಭಾಯಿಸ. ಅದೇ ಗಂಡಸಾದವನು ತಂದೆ, ತಮ್ಮ, ಸಂಸಾರದ ಹೊರೆ ಎಲ್ಲವನ್ನ ನಿಭಾಯಿಸ. ಹಾಗಾಗಿ ಈ ದೇಹದ ಭಾವದಲ್ಲಿ ಈ ಮನಸ್ಸು ಹರಿದು ಹಂಚೋಗಿರುತ್ತೆ. ಆ ಆನಂದ ನಮ್ಗೆ ಮರ್ತೋಗಿರುತ್ತೆ. ಹಾಗಾಗಿ ನಾವು ಜೀವಿಗಳಾಗಿ ಆನಂದದ ಕೊರತೆಯಲ್ಲಿರ್ತೀವಿ. ಅನಂತವನ್ನಾಗಲು ಮನುಷ್ಯ ಏನ್ ಮಾಡ್ಬೇಕು? ಜೊತೆ ಏನ್ ಅನ್ಕೊಳ್ತೀವಿ ನೀವು? ಅನಂತ ಆಗಲು ಮನುಷ್ಯ ಏನ್ ಮಾಡ್ಬೇಕು ಅನ್ಸುತ್ತೆ? ಅನಂತ ಆಗೋದಿಕ್ಕೆ ಮನುಷ್ಯ ತನ್ನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬೆಳಿಬೇಕು, ತನ್ನ ಆತ್ಮವನ್ನ ಶುದ್ಧಿ ಮಾಡ್ಕೊಳ್ತಾ ಹೋಗ್ಬೇಕು ಮೇಡಮ್. ಆತ್ಮಶುದ್ಧಿ ಇನ್ನೊಂದ್ಸತಿ ಹೇಳಿ ತಮಗೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಬೆಳೆಸ್ಕೊಳ್ಳುವ ಒಂದು ಪ್ರಯತ್ನ ಮಾಡಿ ತಮ್ಮ ಆತ್ಮವನ್ನ ಶುದ್ಧೀಕರಿಸ್ಕೊಳ್ತಾ ಜೀವನವನ್ನ. ಆತ್ಮ ಸದಾ ಶುದ್ಧಿನೇ. ಆತ್ಮಕ್ಕೇನ್ ಶುದ್ಧಿ ಮಾಡಿಸ್ಕೊಳಕ್ಕಾಗಲ್ಲ. ಆತ್ಮ ಶುದ್ಧ ಚೈತನ್ಯ. ಈ ಭಾವನೆಗಳು ಇರುತ್ತಾವಲ್ಲ, ಈ ಸಂತೋಷದಿಂದ ನೀವ್ ಹೇಳ್ದಂಗೆ ಮರೀಚಿಕೆಯನ್ನ ಹುಡ್ಕೊಳ್ತಾ ಹೋಗುವ ಒಂದು ಪ್ರಯತ್ನ ಬಿಟ್ಟು ತಮ್ಮಲ್ಲಿರುವಂತಹ ಆನಂದವನ್ನ ಅರಿತ್ಕೊಳ್ಬೇಕು. ಹೌದು, ಅರ್ತಿಕೊಂಡು ಆನಂದವನ್ನು ಪಡೋದನ್ನ ಬೆಳೆಸ್ಕೊಳ್ತಾ ಹೋದ್ರೆ ಮನುಷ್ಯ ನಾವು ಈ ಪ್ರಯತ್ನದಲ್ಲಿ ಮನುಷ್ಯ ಕರ್ಮಜಾಲದಲ್ಲಿ ಸಿಕ್ಕಾಕೊಳ್ತಾನ? ಶೋಭಾ ಅವರೇ, ಹೇಳಿ ಮೇಡಮ್. ಇದ್ರಲ್ಲಿ ಮನುಷ್ಯ ಕರ್ಮಜಾಲದಲ್ಲಿ ಸಿಕ್ಕಾಕೊಳ್ತಾನ? ಸಿಕ್ಕಾಕಂತನ್ರಿ ಮೇಡಮ್. ಹೆಂಗೆ? ಅದೇ ಆಸೆ ಎಂಬದ್ರಾಗ ಹೋಗಿ, ಆಸೆದಾಗ ಹೋಗಿ ಅತಿ ಆಸೆಗೆ ಹೋಗ್ಬಿಡ್ತಾರಲ್ರಿ. ಅತಿ ಆಸೆಗೆ ಹೋಗಿ ಕರ್ಮದ್ರಾಗ ಆರ್ಯನ್ ಓ ಆರ್ಯನ್, ನಿಮ್ಮ ಅಮ್ಮ ಕ್ಲಾಸಿಗೆ ಬರೋದಾ, ನೀನ್ ಕ್ಲಾಸಿಗೆ ಬರೋದಾ? ಅಮ್ಮ ಓದ್ಬೇಕಲ್ಲ, ಅಮ್ಮ ತಿಳ್ಕೊಬೇಕಲ್ಲ ರಜಾ. ಅಮ್ಮನಿಗೆ ನಾನು ಏನ್ ಕಳಿಸ್ತೀನೋ ಅದನ್ನ ಕ್ಲೀನಾಗಿ ಕೇಳಕ್ ಹೇಳೋ. ನೀನ್ ಹಿಂಗ್ ಸಹಾಯ ಮಾಡ್ಬೇಡ. ಶ್ರವಣ, ಮನನ, ನಿಧಿಧ್ಯಾಸ ಕ್ರಮವಾಗಿ ಆಗ್ಬೇಕು. ಜ್ಞಾನ ನಿನಗ್ ಬರುತ್ತೆ, ಅಮ್ಮನಿಗೆ ಬರ್ಬೇಕು ತಾನೆ? ಆಮೇಲೆ ಮಾಡಿಸ್ತೀಯ ತಾನೆ? ಅಮ್ಮನ್ ಕೇಳಿಸ್ತೀಯ ತಾನೆ? ಗುಡ್ ಬಾಯ್. ಸೊ ಅಮ್ಮ ಪ್ರಯತ್ನ ಕೊಡ್ಲಿ ಉತ್ತರ ಕೊಡಕ್ ಹೇಳು. ಏನ್ ಮಾಡ್ಬೇಕು ಶೋಭಾ?
ಅದೇ ಆಸೆ ಜಾಸ್ತಿ ಆಕ್ಯಂತ ಹೋದಂಗೆಲ್ಲ ನಮ್ಗ ಹಾ ಅತಿ ಆಸೆ ಆಗ್ಬಿಡ್ತದ್ರಿ. ಅದು ಹೋಗ್ತಾ 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 ಇದು ಬೇಕು ಅದು ಬೇಕು ಇನ್ನೂ ಬೇಕು ಅಂತಂದು ಅತಿ ಆಸೆ ಕಡೆ ಹೋಗ್ಬಿಡ್ತೀವಿ. ಕರೆಕ್ಟ್, ಡೆಫಿನೆಟ್ ಆಗಿ. ಸೊ ಇನ್ಮೇಲೆ ನಮ್ಮ ಮನಸ್ಸನ್ನ ನಮ್ಮ ಕಡೆ ತಿರ್ಸ್ಕೊಳ್ಳೋಣ ಅಲ್ವಾ? ಹೌದ್ರಿ. ತತ್ವಬೋಧ ಗ್ರಂಥದ ಅಧ್ಯಯನದಿಂದ ಪ್ರಯೋಜನ ಏನಾಗಬಹುದು ಅಂತ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ ಜ್ಯೋತಿಯವರೇ? ಮೇಡಮ್, ಇದರಿಂದ ಪ್ರಯೋಜನ ನನ್ನನ್ನ ನಾನು ಅರ್ಥಕೊಳ್ಳೋದು ಒಂದು ಅನುಭವ ಕೊಡುತ್ತೆ. ಹಾ. ನನ್ನ ನಿಜವಾದ ಜೀವನದ ಒಂದು ಅರ್ಥವನ್ನ ಹುಡುಕೊಳ್ಳುವ ಒಂದು ಪ್ರಯತ್ನ ಮಾಡ್ತೀನಿ. ನನ್ನ ನನ್ನ ಆತ್ಮ ಸಂತೋಷವನ್ನ ಹುಡುಕುವಂತ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಮೇಡಮ್ ಇದರಿಂದ. ಇದು ಬ್ರಹ್ಮ ವಿಚಾರ ಅಂತ ಹೇಳ್ತೀವಿ, ಇದನ್ನ ಆತ್ಮ ವಿಚಾರ ಅಂತ ಹೇಳ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ತಾ ನಾನು ಶಾಂತ ಸ್ವರೂಪ ಅಂದ್ರೆ ನನ್ಗೆ ಯಾವುದು ಉಪಾಧಿಗಳಿಲ್ಲ, ಹೊರಗಡೆಯಿಂದ ನಾನೇನು ಪಡಿಬೇಕಾಗಿಲ್ಲ. ನನ್ನ ಸ್ವರೂಪವೇ ಸಚ್ಚಿತ್ ಆನಂದ, ಪ್ರೇಮ ಸ್ವರೂಪ, ಶಾಂತಿ ಸ್ವರೂಪ, ಹಾಗೂ ನಾನು ಈ ಎಲ್ಲದನ್ನ ಮೀರಿದವನು, ಈ ಸಣ್ಣ ಸಣ್ಣದಕ್ಕಿಂತ ಮೀರಿದವನು, ಜ್ಞಾನ ಸ್ವರೂಪಿ ಅಂತ ಅರ್ಥ ಆಗುತ್ತೆ. ಇದೇ ಸಚ್ಚಿತ್ ಆನಂದದ ಒಂದು ದಾರಿ. ಕರೆಕ್ಟಾ? ನಾವು ಇವತ್ತು 3 ತತ್ವಬೋಧಗಳನ್ನ ಅರ್ಥ ಮಾಡ್ಕೊಂಡಿದ್ದೇವೆ. 4 ಒಂದು ಬಾಕಿ ಇರತ್ತೆ. ಇನ್ನ 4 ನಾನು ನಿಮ್ಗೆ ಕಳಿಸ್ತೀನಿ, ಆಯ್ತಾ? ದಯವಿಟ್ಟು ಅದನ್ನ ಬರ್ಕೊಳ್ಳಿ, ಪಾಯಿಂಟರ್ಸ್ ತರ ಬರ್ಕೊಳ್ಳಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಮುಕ್ತ ಮನಸ್ಸಿನಿಂದ ಬಾಯ್ ಬಿಡ್ಬೇಕು ಶೋಭಾ, ಮುಕ್ತ ಮನಸ್ಸಿಂದ. ನಾನ್ ನಿಲ್ಸಿ ಅಂತ ಹೇಳೋಂಗ್ ಮಾತಾಡ್ಬೇಕು ಅಲ್ವಾ ಶೀಲಾಮೂರ್ತಿಗಳೇ? ಶೀಲಾಮೂರ್ತಿಗಳೇ ಎಲ್ಲಿದ್ದೀರಿ? ಹೌದು ಮೇಡಮ್. ಹೌದು ಮೇಡಮ್. ನೋಡಿದ್ರ ಅವರು ಹಾಸಿಗೆ ಮೇಲೆ ಮಲಗಿದ್ದಾರೆ, ಅವ್ರಿಗೆ ಕಿಡ್ನಿ ಸ್ಟೋನ್ ಆಪರೇಷನ್ ಆಗಿದೆ. ಕಮಿಟ್ಮೆಂಟ್ ನೋಡಿ, ಇವ್ರು ನೋಡಿ ಪುಟ್ಟರಾಜು ಸರ್, ಅವ್ರ ಕಮಿಟ್ಮೆಂಟ್ ನೋಡಿ. ಅವರು 70 ವರ್ಷದ ಮೇಲ್ಪಟ್ಟ. ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು. ಅವರು ಆಡಿಯೋದಲ್ಲಿ ಮಾತ್ರ ಇದೆ, ವಿಡಿಯೋದಲ್ಲಿ ಇಲ್ಲ. ಎಷ್ಟು ಕಮಿಟ್ಮೆಂಟ್ ನೋಡಿ ಅವ್ರಿಗೆ. ಅವ್ರು ಏನಂದ್ರು, ಅವ್ರು ಅದನ್ನ ಲಾಲಿಸ್ತಾ ಇದ್ದಾರೆ, ಅದನ್ನ ಮನನ ಮಾಡ್ಕೊಳ್ತಾ ಇದ್ದಾರೆ ಮೇಡಮ್. ತತ್ವಬೋಧ 10 ನಾವು ಮಾಡ್ಬೇಕಾಗಿರೋದು ಇವತ್ತು. ಹೌದು. ನೀವಿಬ್ರು ಹೊಸದಾಗಿ ಬಂದಿದ್ದೀರಾ ಅಂತ ಮತ್ತೆ ರಿವಿಷನ್ ಮಾಡ್ತಾ ಇದೀವಿ. ಇರ್ಲಿ ಅವ್ರಿಗೂ ನಮ್ ಜೊತೆ ಬರ್ಬೇಕು ಅಂತ ಪ್ರೀವಿಯಸ್ ರಿವಿಷನ್ ಆಗ್ಲೇಬೇಕು ಅಲ್ವಾ? ಸೊ ಹಾಗಾಗಿ ನಿಮ್ಮಿಬ್ಬರಿಗೆ ಇದು ತುಂಬಾ ಧನ್ಯವಾದ. ಒಂದು ವಾರ ಉಳಿದ ರಿವಿಷನ್ ಮಾಡ್ಕೊಡಿ. ಮುಂದಿನ ಶನಿವಾರ ಐ ಮೇ ಬಿ ಇನ್ ಟ್ರಾವೆಲ್, ನೋಡೋಣ ಏನಾಗುತ್ತೆ. ಪರವಾಗಿಲ್ಲ, ನೀವಿಲ್ಲ ಅಂದ್ರೂ ನಾನು ಮುಂದಿನ ಶನಿವಾರ ಇನ್ನು 4 ಇವರು ಮುಗಿಸ್ತೇನೆ. ಸರಿ 9, 10 ಬಾಕಿ ಇರತ್ತೆ, ಅದನ್ನ ಒಟ್ಟಿಗೆ. ಆಯ್ತು ಮೇಡಮ್. ನಿಮ್ಗೆ ಅಕಸ್ಮಾತ್ ನಿಮ್ಮ ಇಬ್ಬರಿಗೂ ಅಷ್ಟೇ ಕಮಿಟ್ಮೆಂಟ್ ಇಟ್ಕೊಂಡು ನಿಮ್ಮ ಪ್ರಯಾಣ ತುಂಬಾ ತುಂಬಾ ಸುಖಕರವಾಗಿರ್ಲಿ. ಆತ್ಮಜ್ಞಾನದಲ್ಲಿ ನಿಮಗೆ ನಿಮ್ಮ ಸದ್ಗುರುಗಳ ಪರಿಚಯ ಆಗಲಿ, ಸದ್ಗುರುಗಳ ಹತ್ರ ಆದಷ್ಟು ಬೇಗ ನಿಮ್ಗೆ ದಾರಿ ಸಿಗ್ಲಿ. ಪ್ರಾರ್ಥನೆ ಮಾಡ್ತಾ 1-2 ನಿಮಿಷ ನಾವು ಇಷ್ಟೊತ್ತು ಮಾತಾಡಿದ್ದರ ಬಗ್ಗೆ ಒಂದ್ ಸ್ವಲ್ಪ ಕಣ್ಣು ಮುಚ್ಕೊಂಡು ಮುಚ್ಕೊಳ್ಳಿ. ಉಸಿರಾಟದ ಮೇಲೆ ಗಮನ ಇರ್ಲಿ. ಉಸಿರೊಳಗೆ ಹೋಗ್ತಾ ಇದೆ, ಉಸಿರು ಹೊರಗೆ ಬರ್ತಾ ಇದೆ. ನೋಡಿ, ಒಳಗಡೆ ಎಲ್ಲ ಅರ್ಥ ಆಗ್ತಾ ಬದಲಾವಣೆಗಳು ನೋಡ್ತೀವಿ. ನಾನು ಎಂಬುದು ಶುದ್ಧ ಚೈತನ್ಯ. ಅನ್ನೋ ಸದ್ಗುರುಗಳ ತತ್ವಬೋಧ ಪ್ರವಚನವನ್ನ ನಾವು ಮನನ ಮಾಡಿದ್ದೇವೆ. ಆನಂದ ನನ್ನ ಸ್ವಸ್ವರೂಪ, ದೇಹ ಮನಸ್ಸು ಬುದ್ಧಿಗಳು ನಾನಲ್ಲ, ಆದ್ರೆ ನಾನು ಯಾರು? ಶಿವನ ಸ್ವರೂಪ, ಶಿವೋಹಂ. ಎಲ್ಲವೂ ಬದಲಾಗ್ತಿರುವ
ಈ ಪ್ರಪಂಚದ ಹಿಂದೆ ಇರ್ತಕ್ಕಂಥ ಅತ್ಯಮೂಲ್ಯವಾದ ಚೈತನ್ಯ ಜ್ಞಾನ ನಾನು. ಈ ಚೈತನ್ಯ ಇರೋದಕ್ಕೋಸ್ಕರನೇ ಈ ಜನ್ಮ, ಈ ಜೀವನ, ಈ ಸಂಬಂಧ, ಈ ದಿನ, ವಾರ, ನಕ್ಷತ್ರ, ಮಕ್ಕಳು, ಮರಿ ಎಲ್ಲವೂ ಸಹ ಚೈತನ್ಯ ಇರೋದು. ಎಲ್ಲವೂ ಚೈತನ್ಯವೇ. ಅದನ್ನೇ ಸದ್ಗುರುಗಳು ಉಸಿರಾದ ಕಡೆ ಗಮನ ಇರ್ಲಿ. ಉಸಿರು ತಾನಾಗಿ ನಡೀತಿರೋದನ್ನ ಅಬ್ಸರ್ವ್ ಮಾಡಿ. ಈ ಅತ್ಯಮೂಲ್ಯವಾದ ಜ್ಞಾನವನ್ನ ಹೊರಟಿರ್ತಕ್ಕಂಥ ನಮಗೆ ನಮ್ಮ ಸದ್ಗುರುಗಳ ಕೃಪೆ ಮತ್ತು ಆಶೀರ್ವಾದ, ತತ್ವಬೋಧಕ ಶ್ರವಣ ಮನನ ನಿಧಿಧ್ಯಾಸದಿಂದ ಆಗುವಂತ ಪರಿಪೂರ್ಣ ಕೃಪೆಯನ್ನ ನಾವು ಪಡೆದಿದ್ದೇವೆ. ನಮ್ಮ ಸದ್ಗುರುಗಳಿಗೆ ಅನಂತ ಕೋಟಿ ನಮನ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಮನ್ನವನ್ನ ನಾವು ಮುಗಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕೈಗಳನ್ನ ಎರಡು ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಪಾದಾರ್ಪಣಮಸ್ತು.